ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ಯಾರಿಗೂ ಕೆಟ್ಟದ್ದು ಬಯಸದೇ ಇರುವಂತ ಒಬ್ಬ ಮನುಷ್ಯ ಕಲಾವಿದನಾಗಬೇಕು, ತನ್ನದೇ ಆದಂಥ ಒಂದು ಸಂಸ್ಥೆನ ಕಟ್ಟಬೇಕು, ಸಂಸ್ಥೆ ಮೂಲಕ ನೂರಾರು ಜನಕ್ಕೆ ಕೆಲಸ ಕೊಡಬೇಕು. ಅರ್ಧ ಸತ್ಯ ಆದ್ಮೇಲೆ ಅವ್ರ ಲೈಫಲ್ಲಿ ತುಂಬಾ ಏನೇನೋ ಬದಲಾವಣೆ ಆಗಿದೆ. ಅದ್ಭುತವಾದ ಪ್ರತಿಭಾವಂತ ದಿಲೀಪ್ ರಾಜ್ ಅಂತಂದ್ರೆ ಅದು ಅವನು ಒಂದು ಕುಟುಂಬಕ್ಕೆ ಲಾಸ್ ಅಲ್ಲ, ಇದು ಕನ್ನಡ ಟೆಲಿವಿಷನ್ ಇಂಡಸ್ಟ್ರಿಗೆ ಲಾಸ್. ಇದು ಧರ್ಮಪತ್ನಿಯವರಿಗೆ ಭಗವಂತ ಶಕ್ತಿ ಕೊಟ್ಟು ಅವರು ಹುಟ್ಟು ಹಾಕಿದ ಸಂಸ್ಥೆನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ಲಿ. ದಿಲೀಪ ತುಂಬ ಸ್ನೇಹಜೀವಿ, ಅದ್ಭುತವಾದ ಕಲಾವಿದ, ನಿರ್ದೇಶಕ, ಪ್ರೊಡ್ಯೂಸರ್ ಕೂಡ. ಏನಂದರೆ ಚಿಕ್ಕ ವಯಸ್ಸಿನಲ್ಲಿ ನಟರನ್ನ ಕಳ್ಕೊಳ್ಳೋದು ತುಂಬ ಒಂದು ನಂಬಲಾರದಂಥ ವಿಷಯ ಆಗ್ಬಿಟ್ಟಿದೆ. ಈಗ ಇತ್ತೀಚೆಗೆ ನಾವೆಲ್ಲರೂ ತುಂಬ ಫಿಟ್ನೆಸ್ ಫ್ರೀಕು ಅಥವಾ ವ್ಯಾಯಾಮ ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ ಅಂತ ಹೇಳ್ತಾ ಇರ್ತೀವಿ. ಬಟ್ ನಮಗೆ ನೋಡೋದಕ್ಕೆ ಮೇಲೆ ತುಂಬ ಕಲರ್ಫುಲ್ ಆಗಿರುತ್ತೆ, ಒಳಗಡೆ ಏನು ಯಾವ ಉಳುಕಿರುತ್ತೆ ಅಂತ ನಾವು ಯಾವುದನ್ನು ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಸೊ ನಾವು ಕಾಲಕ್ಕೆ ಒಂದು ಒಳಗಡೆ ಏನಿದೆ ಅನ್ನೋ ಒಂದು, ಈಗ ಈ ಸೈಂಟಿಫಿಕ್ ಆಗಿ ಎಷ್ಟೊಂದು ಮುಂದುವರೆದಿದ್ದೀವಿ, ಹೆಲ್ತ್ ಸೆಕ್ಟರ್ನಲ್ಲಿ ಸಾಕಷ್ಟು ಟೆಕ್ನಾಲಜಿಗಳಿದೆ, ಅದನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ತಿಲ್ವೇನೋ, ಅದರಿಂದ ಇಂಥ ಅನಾಹುತಗಳಾಗ್ತಿದೆಯೇನೋ ಅಂತ ಅನಿಸ್ತಿದೆ. ಈಗ ನಮಗೆ ಗೊತ್ತಾಗ್ಲಾರ್ದೆ ಮೈನಲ್ಲಿ ಏನೇನೋ ವ್ಯತ್ಯಾಸಗಳಾಗ್ತಿರುತ್ತೆ ಒಳಗಡೆ. ನಮ್ದೊಂದು ಕೆಮಿಕಲ್ ಫ್ಯಾಕ್ಟ್ರಿ, ಆ ಕೆಮಿಕಲ್ ಫ್ಯಾಕ್ಟ್ರಿ ಆಗಿರೋದ್ರಿಂದ ಏನು ಬೇಕಾದ್ರೂ ಆಗ್ಬೋದು. ಅದಕ್ಕೆ ನಾವು ನಮ್ಮ ನಿರ್ಧಾರಗಳಲ್ಲಿ ಅಥವಾ ನಾವೇ ಅದನ್ನ ನಮ್ಗೆ ಇಚ್ಛೆ ಬಂದಂಗೆ ನಿರ್ಧಾರ ಮಾಡಿಕೊಂಡು ನನಗೆ ಈ ಕಾಯಿಲೆ ಇರ್ಬೋದು, ನನ್ಗೆ ಆ ಕಾಯಿಲೆ ಇರ್ಬೋದು, ನನ್ಗೆ ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಇನ್ನೇನೋ ಇರ್ಬೋದು ಅಂತ ನಿರ್ಧಾರಕ್ಕೆ ಬರಬಾರ್ದು. ಅದಕ್ಕೇನೆ ವೈದ್ಯರಿದ್ದಾರೆ, ಆಸ್ಪತ್ರೆಗಳಿದೆ, ಅದ್ರ ಜೊತೆಲಿ ಟೆಕ್ನಾಲಜಿಗಳು, ಹೆಲ್ತ್ ಸೆಕ್ಟರ್ನಲ್ಲಿ ಸಿಕ್ಕಾಪಟ್ಟೆ ಟೆಕ್ನಾಲಜಿ ಇದೆ, ಅದನ್ನು ಬಳಕೆ ಮಾಡ್ಕೋಬೇಕು ನಾವು. ವಿ ಶುಡ್ ಗೆಟ್ ಮೋರ್ ಎಜುಕೇಟೆಡ್ ಇನ್ ಟರ್ಮ್ಸ್ ಆಫ್ ಹೆಲ್ತ್. ಇಂಥದ್ದಾದಾಗ ನಾವು ಏನು ಮಾಡಬೇಕು ಅನ್ನೋ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ವಿ ನೀಡ್ ಟು ಎಜುಕೇಟ್ ಜನಗಳಿಗೆ. ಈಗ ನನಗೆ ಏನಾದರೂ ಆದರೆ ನನಗೆ ಯಾವಾಗ್ಲೂ ಒಂದು ಮನಸ್ಸು ಹೋಗೋಣ ಆಸ್ಪತ್ರೆಗೆ ಅಂತ ಅನಿಸ್ತಿರುತ್ತೆ, ಇನ್ನೊಂದು ಮನಸ್ಸು ಪರವಾಗಿಲ್ಲ ನಾಳೆ ಹೋಗೋಣ ಅಂತ ಅನಿಸ್ತಿರುತ್ತೆ. ನನ್ನ ಅಕ್ಕಪಕ್ಕ ಇರುವಂಥವ್ರು ಅದಕ್ಕೆ ಆ ಪ್ರೆಸೆನ್ಸ್ ಆಫ್ ಮೈಂಡ್ ಇದ್ದು ಇಲ್ಲ ಹೋಗೋಣ ಬನ್ನಿ, ಒಂದ್ಸಲಿ ಚೆಕ್ ಮಾಡಿಸ್ಕೊಂಡು ಬರೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರೆ ಅದು ಇಟ್ ಇಸ್ ಮ್ಯಾಟರ್ ಆಫ್ ಒಂದು ಅರ್ಧ ಗಂಟೆನೋ 1 ಗಂಟೆನಲ್ಲೋ ಇಲ್ಲಪ್ಪ ಇದಕ್ಕಾಗಿ ನೋವು ಬಂದಿಲ್ಲ ಅಂತ ರೂಲ್ ಔಟ್ ಮಾಡೋದಿದೆಯಲ್ಲ, ಅದು ಕ್ರಮಬದ್ಧವಾಗಿರುತ್ತೆ ಮತ್ತು ಉಪಯೋಗಕರವಾಗಿರುತ್ತೆ. ಇಲ್ಲಾಂದ್ರೆ ಇದೇ ಅನುಸರಿಸಿದ್ರೆ, ಇವನಿಗೆ ದಿಲೀಪ್ ರಾಜ್ಗೆ ನೋವು ಬಂತು ಅಂತ ಗೊತ್ತಾದಾಗ ಒಂದು ಅರ್ಧ ಗಂಟೆನೋ 1 ಗಂಟೆನೋ ಅವನು ಯಾವುದೇ ಟೈಮ್ ಆಗಿದ್ರು, ನೀವು 24/7 ಎಲ್ಲ ಆಸ್ಪತ್ರೆಗಳು ಕೆಲಸ ಮಾಡ್ತಿರುತ್ತೆ, ಹೋಗಿ ಒಂದು ಚೆಕಪ್ ಮಾಡಿಸ್ಕೊಂಡು ಬಂದಿದ್ರೆ ನಿಜವಾಗ್ಲೂ ಅವತ್ತು ಅವನ್ನ ಏನು ಅನುಭವಿಸ್ತಿದ್ದಾನೆ ಅದನ್ನ ಕಂಡಿಡಿದು ಅದಕ್ಕೆ ಮದ್ದು ಕೊಟ್ಟು ಟ್ರೀಟ್ಮೆಂಟ್ ಆಗಿದ್ದಿದ್ರೆ ಇವತ್ತು ಉಳ್ಕೊಳ್ತಿದ್ದ. ಯಾಕೆಂದ್ರೆ ಮನುಷ್ಯ ಕೂತ್ ಕಡೆನೆ ಹೊರಟೋಗ್ತಾನೆ. ಫ್ಯೂ ಸೆಕೆಂಡ್ಸ್ನಲ್ಲಿ ಕೂತ್ಕೊಂಡು, ನಾನು ನಂದು ಆಸ್ಪತ್ರೆ ಇರೋದ್ರಿಂದ ಕೂತ್ಕೊಂಡವ್ರು ಹಂಗೆ ಮಾತಾಡ್ತಾ ಹಂಗೆ ಮಲಕ್ಕೊಳ್ತಾರೆ. ನಮ್ಗೆ ಗೊತ್ತಿರಲ್ಲ, ನೋಡೋಕ್ಕೆ ತುಂಬ ಚೆನ್ನಾಗಿರ್ತಾರೆ, ಬಟ್ ಒಳಗಡೆ ಏನಾಗ್ತಿರುತ್ತೆ ಯಾರಿಗೂ ಗೊತ್ತಿರಲ್ಲ. ದಯಮಾಡಿ ಇಂಥ ತಪ್ಪುಗಳನ್ನ ಮತ್ತು ಹೇಳ್ತೀನಿ, ಮರುಕಳಿಸ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಎಷ್ಟೊಂದು ಕಲಾವಿದರು, ಕಿರುತೆರೆಯಲ್ಲಿರೋ ಕಲಾವಿದರಾಗಿರ್ಬೋದು, ಹಿರಿತೆರೆಯಲ್ಲಿರೋ ಕಲಾವಿದರಾಗಿರ್ಬೋದು, ವಿ ನೆಗ್ಲೆಕ್ಟ್ ಆ್ಯಂಡ್ ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ನನಗೇನು ಆಗಲ್ಲ ಅಂತ. ಅದು ಸತ್ಯ ಅಲ್ಲ ಅದು. ಸೊ ದಯಮಾಡಿ ಕಾಲಕ್ಕೆ ಒಮ್ಮೆ ಹೋಗಿ ನಿಮ್ಗೆ ಎಲ್ಲಿ ಅನಿಸುತ್ತೋ, ನಿಮಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೋ ಅಂತ ಆಸ್ಪತ್ರೆಗಳಿಗೆ ಹೋಗಿ ಅಥವಾ ಕ್ಲಿನಿಕ್ಗಳಿಗೆ ಹೋಗಿ ಅಂತ ಡಾಕ್ಟರ್ಗಳನ್ನ ಸಂಪರ್ಕಿಸಿ, ಅದು ಏನು ಟೆಸ್ಟ್ಗಳು ಹೇಳ್ತಾರೋ ಕಾಲಕ್ಕೆ ಮಾಡಿಸ್ಕೊಂಡು, ಏನೇ ಇದ್ರೂ ಸಣ್ಣ ರಿಪೇರಿ. ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತೀನಿ, ಏನು ಗಾಡಿಗಳನ್ನ ವರ್ಕ್ಶಾಪ್ ತೊಗೊಂಡು ಹೋದಂಗೆ ನಮ್ಮ ಬಾಡಿಗಳನ್ನ ತೊಗೊಂಡೋಗಿ ವರ್ಕ್ಶಾಪ್ನಲ್ಲಿ ಒಂದ್ಸಲಿ ರಿಪೇರಿ ಮಾಡಿಸ್ಕೊಂಡು ಬಂದರೆ ಅದು ಇನ್ನೂ ಒಂದು ಸ್ವಲ್ಪ
ಶಕ್ತಿ ತುಂಬುತ್ತೆ ಆ ಗಾಡಿಗೆ ಬಾಡಿಗೆ ಅನ್ನೋ ಒಂದು ಜೋವಿಯಲ್ಲಾಗಿ ಮಾತಾಡ್ಬೇಕಾದ್ರೆ ನಾವು ಹೇಳ್ತೀವಿ. ಆ ನಿಟ್ಟಿನಲ್ಲಿ ನಾವು ಯಾವಾಗಲೂ ನಮ್ಮ ಆರೋಗ್ಯದ ಕಡೆ ನಿಗಾ ವಹಿಸಿ ಇಂಥದ್ದು ಯಾವುದೋ ಒಂದು ಆತಂಕ ಅಥವಾ ಇನ್ನೊಂದು ಬದಲಾವಣೆ ದೇಹದಲ್ಲಾದಾಗ ದಯವಿಟ್ಟು ಆಸ್ಪತ್ರೆಗಳನ್ನ ಸಂಪರ್ಕಿಸಿ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಗಳನ್ನ ಪಡೀರಿ. ಇನ್ನು ಮುಂದುವರಿಕೆಯಾಗಿ ದಿಲೀಪ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ತುಂಬ ಅದ್ಭುತವಾದ ಮನುಷ್ಯ, ಯಾವಾಗಲೂ ಲವಲವಿಕೆಯಾಗಿ ಇದ್ದಂಥ ಮನುಷ್ಯ, ಯಾರಿಗೂ ಕೆಟ್ಟದ್ದು ಬಯಸದೇ ಇರೋವಂಥ ಒಬ್ಬ ಮನುಷ್ಯ. ಯಾಕೆಂದರೆ ನಾನು ತುಂಬ ಹತ್ರದಿಂದ ಅವ್ನು ನೋಡಿದ್ದೀನಿ. ಸುಮಾರು 20-25 ವರ್ಷದಿಂದ ಅವನ ಜೊತೆ ಕ್ರಿಕೆಟ್ ಆಡಿದ್ದುಂಟು, ಅವನ ಜೊತೆ ನನ್ನದೇ ಪ್ರೊಡಕ್ಷನ್ನಲ್ಲಿ ಕೆಲಸ ಮಾಡಿದ್ದುಂಟು. KTVಯಾಗಿ ನಾನು ಅಧ್ಯಕ್ಷ ಆಗಿದ್ದಾಗ, ಅದಕ್ಕೆ ಮೊದಲು KTVನಲ್ಲಿ ನಾವೆಲ್ಲರೂ TV25 ಅಂತ ಮಾಡಿದಾಗ ಬಂದು ಟೆಲಿವಿಷನ್ ಉದ್ಯಮಕ್ಕಾಗಿ ಒಂದು ಫಂಡ್ಸ್ ಎಲ್ಲ ರೈಸ್ ಮಾಡಬೇಕಾದ್ರೆ ಬಂದು ಅವನು ಒಂದು ಸಾಂಗಿಗೆ ಸ್ಟೆಪ್ ಹಾಕಿ ಜನಗಳನ್ನ ಮನೋರಂಜಿಸಿ ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಕಿರುತೆರೆಗೆ ಒಂದು ಬೇಕಾದ ನೆಲೆ ಕಟ್ಕೊಳ್ಳುವಂಥ ಪ್ರಯತ್ನ ಮಾಡಿದಾಗ ಅವನು ಕೈ ಜೋಡಿಸಿದ್ದ. ಸೊ ನಿಜವಾಗ್ಲೂ ಅವನು ಒಳ್ಳೆ ಪ್ರತಿಭಾವಂತ ನಟ, ನಿರ್ಮಾಪಕ, ನಿರ್ದೇಶಕ. ನಂದೇ ಕಿಲಾಡಿ ಕಿಟ್ಟಿನಲ್ಲಿ ತುಂಬ ಮೇಜರ್ ರೋಲ್ ಒಂದು ಮಾಡಿದ್ದ. ಕಿಲಾಡಿ ಕಿಟ್ಟಿನಲ್ಲಿ 4 ಪಾತ್ರಗಳಲ್ಲಿ ಇವಂದು ಒಂದು ಪಾತ್ರ ಆಗಿತ್ತು. ಕಿಟ್ಟಿ, ಶ್ರೀನಗರ ಕಿಟ್ಟಿ, ಶರಣು, ದಿಲೀಪ್ ರಾಜ ಮತ್ತು ಆನಂದ, 4 ಪ್ರಮುಖವಾದ ಪಾತ್ರಗಳಲ್ಲಿ ಇವಂದು ಒಂದಾಗಿತ್ತು. ತುಂಬ ಚೆನ್ನಾಗಿ ಕೋಆಪ್ರೇಟಿವ್ ಆಗಿದ್ದ. ಆಮೇಲೆ ಅವನು ಶೂಟಿಂಗಿಗೆ ಬಂದು ನನ್ನ ಪಾತ್ರ ಮುಗೀತು ಅಂತ ಎದ್ದೋಗ್ತಾ ಇರಲಿಲ್ಲ. ಬೇರೆಯವ್ರ ಪಾತ್ರಗಳು ನಡಿಬೇಕಾದ್ರೂ ಕೂತ್ಕೊಂಡು ನೋಡ್ತಿದ್ದ, ಕರೆಕ್ಷನ್ಸ್ ಮಾಡ್ತಿದ್ದ. ಅವನೊಳಗಡೆ ಒಂದು ನಿರ್ದೇಶಕ ಕೂಡ ಇದ್ದ ಅಂತ ಗೊತ್ತಾಗ್ತಿತ್ತು. ಯಾವಾಗಲೂ ಬಹುತೇಕ ನಟರು ನನ್ನ ಕೆಲಸ ಮುಗೀತಪ್ಪ ನಾನು ಹೊರಡ್ತೀನಿ ಅಂತ ಹೇಳ್ತಾರೆ. ಅವನು ಆ ಥರ ಮಾಡ್ದೋನಲ್ಲ. ಸೆಟ್ನಲ್ಲಿ ಕೂತ್ಕೊಂಡು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದು ಉಂಟು. ದೋ ಈ ವಾಸ್ ಅನ್ ಆ್ಯಕ್ಟರ್. ಅವನ ಪಾತ್ರಗಳು ಮುಗಿದ ಮೇಲೆ ಜೊತೆಲಿ ಡೈರೆಕ್ಟರ್ ಜೊತೆಲಿ ಕೂತ್ಕೊಂಡು ಇದು ಮಾಡ್ಬೋದಲ್ಲ, ಅದು ಮಾಡ್ಬೋದಲ್ಲ ಅನ್ನೋದನ್ನು ಡಿಸ್ಕಸ್ ಮಾಡ್ತಿದ್ದ. ಅದು ಗೊತ್ತಾಗುತ್ತೆ. ಯಾಕೆಂದರೆ ಇಟ್ ಈಸ್ ಅ ಇನ್ವಾಲ್ವ್ಮೆಂಟ್, ಇಟ್ ಈಸ್ ಅ ಟೋಟಲ್ ಕಂಪ್ಲೀಷನ್ ಆಫ್ ಅ ಟೆಕ್ನಿಷಿಯನ್ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಇಟ್ ಈಸ್ ನಾಟ್ ಒಂದೇ ಪ್ರತಿಭೆ ಆ್ಯಕ್ಟಿಂಗ್ ಅಂತಲ್ಲ, ಅವನಲ್ಲಿ ಎಲ್ಲ ಪ್ರತಿಭೆಗಳು ಇತ್ತು. ಆ ಕಾರಣದಿಂದ ಈ ವಾಸ್ ವೆರಿ ಆ್ಯಕ್ಟಿವ್ ಇನ್ ದಿ ಸೆಟ್. ಇತ್ತೀಚೆಗೆ ಇನ್ನು ಟೆಲಿವಿಷನ್ ಉದ್ಯಮದಲ್ಲೂ ಈ ಮೇಡ್ ಅ ಲ್ಯಾಂಡ್ ಮಾರ್ಕ್. ಅವನದೇ ಒಂದು ಪ್ರಪಂಚ ಕಟ್ಕೊಂಡಿದ್ದ. ಒಂದು ಪ್ರೊಡಕ್ಷನ್ ಹೌಸ್ ಅಂತ ಹೇಳಿದ್ರೆ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೂ ಒಂದು 20,000 ಎಪಿಸೋಡು ಪ್ರೊಡ್ಯೂಸ್ ಮಾಡಿರೋ ಅನುಭವ ಇರೋದ್ರಿಂದ ಎಷ್ಟು ಆಗು ಹೋಗುಗಳಿರ್ತವೆ, ಎಷ್ಟು ತೊಂದರೆಗಳಿರ್ತವೆ, ಎಂತೆಂಥ ಚಾಲೆಂಜಸ್ ಇರುತ್ತೆ. ಫೈನಾನ್ಷಿಯಲಿ ಆಗಿರ್ಬೋದು, ಒಂದು ತಂಡ ಕಟ್ಟೋದಾಗಿರ್ಬೋದು, ಅಥವಾ ಟೆಕ್ನಿಕಲಿ ಒಂದು ಅಪ್ರೋಚ್ ಮಾಡಿ ಒಂದು ಪ್ರಾಜೆಕ್ಟ್ ತೊಗೊಳ್ಳೋವಂಥದ್ದಿರೋದು ತುಂಬ ಕಷ್ಟ ಇದೆ. ಅಂಥದ್ದನ್ನೆಲ್ಲನೂ ಅವನು ಅರಗಿಸ್ಕೊಂಡು ಒಂದು ತಂಡನ ಕಟ್ಕೊಂಡಿದ್ದ. ಮತ್ತು ಅವನದೇ ಒಂದು ಪ್ರೊಡಕ್ಷನ್ ಹೌಸು. ಪ್ರತಿಯೊಂದಕ್ಕೂ ಏನೇನು ಈ ಟೆಲಿವಿಷನ್ನಲ್ಲಿ ಏನೇನು ಮಜಲುಗಳಿದೆ, ಲೈಕ್ ಕ್ಯಾಮ್ರಾ ಯೂನಿಟ್ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಲೈಟ್ ಆಗಿರ್ಬೋದು, ಏನೇನು ಸಲಕರಣೆಗಳು ಬೇಕು ಅದನ್ನೆಲ್ಲನೂ ಅವನದೇ ಪ್ರೊಡಕ್ಷನ್ನಲ್ಲಿ ಕ್ರೋಢೀಕರಿಸ್ಕೊಂಡು ಅವನೇ ಒಂದು ಸಿಂಗಲ್ ಲ್ಯಾಂಡೆಡ್ ಆಗಿ ಒಂದು ಪ್ರೊಡಕ್ಷನ್ ಹೌಸ್ನ ನಡೆಸ್ತಿದ್ದ. ಇಟ್ ಈಸ್ ಅ ಚಾಲೆಂಜಿಂಗ್ ಜಾಬ್. ಇವತ್ತು ಪ್ರೊಡಕ್ಷನ್ ಇಸ್ ವೆರಿ ಡಿಫಿಕಲ್ಟ್. ಪ್ರೊಡಕ್ಷನ್ ಮಾಡೋದು ತುಂಬ ಸುಲಭ ಅಲ್ಲ. ಮೊದಲು ನನ್ನ ಕೈನಲ್ಲಿ ಲಗಾಮ್ ಇರ್ತಾ ಇತ್ತು. ಒಬ್ಬ ನಿರ್ಮಾಪಕ ಅನ್ನೋನ ಕೈನಲ್ಲಿ ಕತೆ ಆಗಿರ್ಬೋದು, ಕ್ಯಾಸ್ಟಿಂಗ್ ಆಗಿರ್ಬೋದು, ಇನ್ನೆಲ್ಲವೂ ಅವನ ಕೈಯಲ್ಲಿ ಲಗಾಮ್ ಇರ್ತಿತ್ತು. ಈಗ ಹಂಗಲ್ಲ. ನಾವು ಚಾಟಿ ನಮ್ಮ ಕೈನಲ್ಲಿರ್ಬೋದು, ಲಗಾಮ್ ನಮ್ಮ ಕೈನಲ್ಲಿಲ್ಲ. ಆ ಥರ ಇದೆ. ಯಾಕೆಂದರೆ ಲಗಾಮ್ ಬಿಟ್ರೇ ಗಾಡಿ ಮುಂದೋಗೋದು. ಯಾಕೆಂದರೆ ಕತೆ ನಿರ್ಧಾರ ಮಾಡುವಂಥವ್ರು ಚಾನಲ್ ಅವರಾಗಿರ್ತಾರೆ, ಪಾತ್ರಧಾರಿಗಳನ್ನ ನಿರ್ಧಾರ ಮಾಡೋರು ಚಾನಲ್ ಅವರಾಗಿರ್ತಾರೆ, ಮತ್ತು ಏನು ಪ್ರತಿ ದಿನಾನೂ ಶೂಟಿಂಗ್ ಮಾಡಬೇಕಾಗಿರೋದನ್ನು ಚಾನಲ್ ಅವರೇ ಕೊಡೋದ್ರಿಂದ ನಿರ್ಮಾಪಕನ ಪಾತ್ರ ಈಸ್ ಲಿಮಿಟೆಡ್, ಬಟ್ ತುಂಬ ರಿಸ್ಕಿ. ಯಾಕೆಂದರೆ ಇವತ್ತು ಪ್ರೊಡಕ್ಷನ್ ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ. ಇತ್ತೀಚಿನ ದಿನಗಳಲ್ಲಿ ಪ್ರೊಡಕ್ಷನಾಗಿ ತೊಗೊಳ್ಬೇಕಾ ಅನ್ನೋದು ಬುದ್ಧಿವಂತಿಕೆನೋ ಅಥವಾ ಧೈರ್ಯವಂತಿಕೆನೋ ಗೊತ್ತಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕೆಂದರೆ ಇವಾಗ ಈ ಇಂಡಸ್ಟ್ರಿಯಲ್ಲಿ ನಾವು ನೋಡ್ತಾ ಇರೋದು ಎಷ್ಟು ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿರ್ಮಾಪಕರು. ನಿರ್ಮಾಪಕ ಯಾರು ಡಿಫಾಲ್ಟ್ ಮಾಡಬೇಕು ಅಂತ ಮಾಡಲ್ಲ. ಅದು ಅನಿವಾರ್ಯವಾಗಿ ಅಸಹಾಯಕತೆಯಿಂದ ಆಗ್ಬೋದು, ಅಥವಾ ನಾವೇನೋ ಎಕ್ಸ್ಪೆಕ್ಟೇಷನ್ಸ್ನಲ್ಲಿ ಒಂದು ಎಪಿಸೋಡ್ನ ಮಾಡಬೇಕು ಅಂತಿರ್ತೀವಿ. ಆ ಎಕ್ಸ್ಪೆಕ್ಟೇಷನ್ಸ್ ಮೀರಿ ಇನ್ವೆಸ್ಟ್ಮೆಂಟ್ ಆದಾಗ ಸರ್ವೇ ಸಾಮಾನ್ಯವಾಗಿ ಕಳ್ಕೊಳ್ಳೋವಂಥದ್ದಾಗತ್ತೆ. ಎಲ್ಲರ ಮುಂದೇನೂ ನಿರ್ಮಾಪಕ ಕಳ್ಳನ ಥರ ಕಾಣ್ತಾನೆ.
ಈ ಇತ್ತೀಚಿನ ದಿನಗಳಲ್ಲಿ ಇದನ್ನು ಯಾವುದೋ ಒಂದು ಉದಾಹರಣೆ ಇಟ್ಕೊಂಡು ಸಾರಾಸಗಟಾಗಿ ನಿರ್ಮಾಪಕರೆಲ್ಲ ಕಳ್ಳರು ಅಂತ ಹೇಳುವಂಥ ಇತ್ತೀಚಿನ ಒಂದು ಸಂಸ್ಕೃತಿ ಬೆಳೆಸ್ಕೊಂಡಿದ್ದಾರೆ. ಇದೆಲ್ಲ ತಪ್ಪು ಕೂಡ. ಇದರಿಂದ ಒಬ್ಬ ನಿರ್ಮಾಪಕನ ಮೇಲೆ ಎಷ್ಟು ಒತ್ತಡ ಬೀಳುತ್ತೆ, ಎಷ್ಟು ಇದಾಗತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಪ್ರತಿಯೊಂದು ನಾವು ಯಾವುದನ್ನೇ ಕಾಮೆಂಟ್ ಮಾಡಬೇಕಾದ್ರೆ ಇನ್ನೊಬ್ಬ ವ್ಯಕ್ತಿನ ಮನಸ್ಸಿನಲ್ಲಿ ಇಟ್ಕೊಂಡು ಕಾಮೆಂಟ್ ಮಾಡಬೇಕು. ಅದಕ್ಕೆ ವ್ಯಾಜ್ಯಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ. ಹೋಗಿ ಅಪ್ರೋಚ್ ಮಾಡಿ. ನೀವು ಗೋ ಟು ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ಗೆ ಹೋಗ್ತೀರಾ ಅಥವಾ KTVಗೆ ಹೋಗ್ತೀರಾ, ಅದು ಮುಂದುವರಿಕೆಗೆ ಲಾ ಆಸ್ ಇಟ್ಸ್ ಓನ್ ಕೋರ್ಸ್. ಹೋಗಿ ವಸೂಲಿ ಮಾಡಿ. ಬಟ್ ಬೀದಿನಲ್ಲಿ ರಂಪ ಮಾಡಿಕೊಂಡು ಪ್ರೊಡ್ಯೂಸರ್ಸು ಇಟ್ಸ್ ವೈಸ್ ವರ್ಸ ಬೇರೆಯವ್ರ ಬಗ್ಗೆ ತಗೊಳ್ಳೋದು, ನಿರ್ಮಾಪಕ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಅಮಿಕಬಲ್ ಆಗಿ ಡಿಸೈಡ್ ಮಾಡಿ ಒಂದು ಸಾಲ್ವ್ ಮಾಡ್ಕೊಳ್ಳುವಂಥ ಪ್ರಯತ್ನ ಪಡಿ, ಆಗತ್ತೆ. ಪುನೀತ್ ರಾಜ್ಕುಮಾರ್ ಅವರು ಇದೇ ಥರ ಈ ವಾಸ್ ಆಲ್ಸೋ ಫಿಟ್ನೆಸ್ ಫ್ರೀಕು. ಫಿಟ್ನೆಸ್ಸು ತುಂಬ ಫಿಟ್ನೆಸ್ ಆಗಿ ಇದ್ದರು, ಫಿಟ್ಟಾಗಿದ್ದರು. ಫಿಟ್ಟಾಗಿದ್ದೂ ಅವ್ರು ಯಾಕೆ ಹೋದ್ರು ಅಂತ ಯಾವಾಗಲೂ ಒಂದು ಪ್ರಶ್ನಾರ್ಥಕ ಚಿಹ್ನೆ, ಆಶ್ಚರ್ಯಕ ಚಿಹ್ನೆ ಎರಡೂ ನಮ್ಮ ಕಣ್ಮುಂದೆ ಉಳ್ಕೊಂಬಿಡ್ತವೆ. ಅದೇ ನಿಟ್ಟಿನಲ್ಲಿ ಇವತ್ತು ನಿನ್ನೆ ದಿಲೀಪ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ. ಅವನು ಫಿಟ್ನೆಸ್ಸು ತುಂಬ ಫಿಟ್ನೆಸ್ ಜೊತೆಲಿ ಕ್ರಿಕೆಟ್ ಆಡೋನು, ತುಂಬ ವ್ಯಾಯಾಮ ಮಾಡೋನು, ಎಲ್ಲವೂ ಇತ್ತು. ಬಟ್ ನಮಗೆ ನಾವೇನು ಇದರಿಂದ ಕಲಿಬೇಕು ಅಂದರೆ, ವಿ ಕೆನ್ ನಾಟ್ ಬಿಕಮ್ ಗೂಗಲ್ ಡಾಕ್ಟರ್ಸೋ ಅಥವಾ ಸೆಲ್ಫ್ ಮೆಡಿಕೇಶನ್ ಮಾಡುವಂಥದ್ದು ಪ್ರಯತ್ನ ನಾವು ಮಾಡಬಾರ್ದು. ಈಗ ಎಲ್ಲರೂ ಏನಾಗ್ಬಿಟ್ಟಿದ್ದೀವಿ ಅಂದರೆ, ಕೈನಲ್ಲಿ ಒಂದು ಗ್ಯಾಜೆಟ್ ಹಾಕ್ಕೊಂಡಿದ್ದೀವಿ. ಒಂದು ಗ್ಯಾಜೆಟ್ ಹಾಕ್ಕೊಂಡು ನಮ್ಮದೇ BP ನಾವು ಚೆಕ್ ಮಾಡ್ಕೊಳ್ತೀವಿ, ನಮ್ಮದೇ ಪಲ್ಸ್ ರೇಟ್ನ ಚೆಕ್ ಮಾಡ್ಕೊಳ್ತೀವಿ, ನಮ್ಮದೇ ECG ಮಾಡ್ಕೊಳ್ತೀವಿ. ಯಾರಿಗೆ ಗೊತ್ತು ಯಾವ ಮಿಷಿನು ಯಾವುದು ಕೈ ಕೊಟ್ಟಿರುತ್ತೋ ಅಥವಾ ಯಾವ ವಾಚ್ನಲ್ಲಿ ಯಾವುದು ತಂತ್ರಜ್ಞಾನ ಅಳವಡಿಸಿರ್ತಾರೋ ಅದನ್ನು ನಮಗೆ ಓದಕ್ಕೆ ಬರಲ್ವೋ, ಅಂಥದ್ದನ್ನು ಮಾಡಬಾರ್ದು. ಅಂಥದ್ದು ನೋಡೋದಕ್ಕೆ ಚೆನ್ನ, ಯಾವಾಗಲೂ ಅದನ್ನು ತಿಳ್ಕೊಳ್ಳೋಕೆ ಚೆನ್ನ. ಬಟ್ ನಮಗೆ ಅದು ಒಂದು ಆತಂಕ ಆದಾಗ ಅದು ಯಾವುದೂ ಕೆಲಸಕ್ಕೆ ಬರಲ್ಲ. ದಯಮಾಡಿ ಆಸ್ಪತ್ರೆಗಳನ್ನ ಅಪ್ರೋಚ್ ಮಾಡಿ ತೋರಿಸ್ಕೊಳ್ಳಿ. ಅದು ಯಾವಾಗಲೂ ನೀವು ಅಂದ್ಕೊಂಡಿದ್ದು ಆಗದೇ ಇರಲಿ, ಅದು ನನ್ನ ಹೃದಯಕ್ಕೆ ಆಗಿದೆ ಅಂತ ಅಂದ್ಕೊಳ್ಳೋದು ಬೇಡ, ಅಥವಾ ನನ್ನ ದೇಹಕ್ಕೆ ಆಗಿದೆ ಅಂತ ಫಾಲ್ಸ್ ಆಗೇ ಹೋಗಲಿ. ಬಟ್ ಅದನ್ನು ಕ್ಲಾರಿಫೈ ಮಾಡಿಕೊಂಡು ನೆಮ್ಮದಿಯಾಗಿ ಮನೆಗೆ ಬರುವಂಥದ್ದಾಗಲಿ. ಸೊ ಈಗ ಏನು ಮಾಡ್ತೀವಿ ನಾವು, ನಿಮಗೆ ಒಂದು ಹೆಲ್ತ್ ವಿಷಯದಲ್ಲಿ ಎರಡು ಥರ, ಈಗ ಹಾರ್ಟ್ ಅಟ್ಯಾಕ್ ಆದ್ರೂ ನಮಗೆ ಒಂದೇ ಪೇಯ್ನ್ ಬರುತ್ತೆ. ಇಲ್ಲೇ ಹೃದಯದಲ್ಲೇ ಒಂದು ಮಧ್ಯಭಾಗದಲ್ಲಿ ಪೇಯ್ನು ಮತ್ತು ಹಿಂದೆ ಪೇಯ್ನ್ ಬರುತ್ತೆ ಮತ್ತು ಟ್ರಾವೆಲ್ ಆಗುತ್ತೆ ಅನ್ನೋದು ವೈಜ್ಞಾನಿಕವಾಗಿ ನಮಗೆಲ್ಲ ಗೊತ್ತಿರುವಂಥದ್ದು. ಅದ್ರ ಜೊತೆಯಲ್ಲಿ ಈ ರಿಫ್ಲೆಕ್ಸ್ ಆ್ಯಸಿಡ್ ಏನಂದರೆ, ನಾವು ಈ ಗ್ಯಾಸ್ಟ್ರಿಕ್ ಏನಂತ ಹೇಳ್ತೀವಿ, ರಿಫ್ಲೆಕ್ಸ್ ಆ್ಯಸಿಡ್ ಎಫೆಕ್ಟ್ ಅಂತ ಇರುತ್ತೆ. ಅದು ಅದೇ ಥರ ಪೇಯ್ನ್ ಬರುತ್ತೆ. ನಾವು ಅಂದ್ಕೊಂಡ್ಬಿಡ್ತೀವಿ, ಇಲ್ಲೆಲ್ಲೋ ಯೂಟ್ಯೂಬ್ನೆಲ್ಲೋ ಇನ್ನೊಂದು ಕಡೆ ನಾವು ನೋಡಿರ್ತೀವಿ, ಈ ನೋವು ಬಂದರೆ ಬಹುಶಃ ರಿಫ್ಲೆಕ್ಸ್ ಆ್ಯಸಿಡ್ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಇರ್ಬೋದು ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡ್ತೀವಿ. ಅದನ್ನು ನಾನು ಆ್ಯಸ್ ಎ ಲೇ ಮ್ಯಾನ್ ಐ ಕಾಂಟ್ ಡಿಸೈಡ್. ಒಬ್ಬ ಮೆಕ್ಯಾನಿಕ್ ಹತ್ರ ಕಾರ್ ತೊಗೊಂಡೋದ್ರೆ ಏನು ಪ್ರಾಬ್ಲಮ್ ಇದೆ ಅಂತ ಡಯಾಗ್ನೋಸ್ ಮಾಡ್ದಂಗೆ ಯು ನೀಡ್ ಟು ಗೋ ಟು ದಿ ಹಾಸ್ಪಿಟಲ್. ವೆದರ್ ಇದು ಫಾಲ್ಸ್ ಪೇಯ್ನು ಹೃದಯಕ್ಕಾಗಿರೋ ಗಾಯದಿಂದ ಬಂದಿದೆಯಾ ಅಥವಾ ಗ್ಯಾಸ್ಟ್ರಿಕ್ಕಿಂದ ಬಂದಿದೆ ಅಂತ ಅವ್ರು ನಿರ್ಧಾರ ಮಾಡಿದಾಗ ನೀವು ನೆಮ್ಮದಿಯಾಗಿ ಮನೆಗೆ ಹೋಗಿ ಆರಾಮಕ್ಕೆ ಇರ್ಬೋದು. ನಾವು ಏನೇ ಹೇಳಿದ್ರು ಇಡೀ ಪ್ರಪಂಚ ನಮ್ಮನ್ನು ಕೊಂಡಾಡ್ಬೋದು, ಎಲ್ಲರೂ ಮಾತಾಡ್ಬೋದು, ದಿಲೀಪ ಹೋದ ಅಥವಾ ದಿಲೀಪ ಹಿಂಗೆ ಮಾಡ್ದ ಹಂಗೆ ಮಾಡ್ದ. ಬಟ್ ಒಂದು ಕಾಲಕ್ರಮೇಣ 3-4 ದಿನ, ಒಂದು ವಾರ ದಿನ ತಳ್ಳಿದಂಗೆ ಆ ನೋವು ಉಳ್ಕೊಳ್ಳೋದು ಬೇರೆ 4 ಜನಕ್ಕೆ, ಹೆಂಡತಿ ಮಕ್ಕಳಿಗೆ ಮಾತ್ರ. ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ವಿ ನೀಡ್ ಟು ಟೇಕ್ ಕೇರ್ ಆಫ್ ಅವರ್ ಸೆಲ್ಸ್. ನಾವು ಇದನ್ನು ಆದಮೇಲೆ ಹಂಗೆ ಮಾಡ್ಬೋದಿತ್ತು ಹಿಂಗೆ ಮಾಡ್ಬೋದಿತ್ತು ಅನ್ನೋದು ತುಂಬ ಎಲ್ಲ ಜನಗಳಿಗೂ ಗೊತ್ತಾಗುತ್ತೆ. ಬಟ್ ಅದಾದಾಗ ನಾವು ಏನು ಪ್ರಿಕಾಷನ್ ತೊಗೊಳ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ದಯಮಾಡಿ ನೆಗ್ಲೆಕ್ಟ್ ಮಾಡಬೇಡಿ. ಕೇವಲ ಸೆಲೆಬ್ರಿಟಿಗಳು ಅಥವಾ ಈ ಉದ್ಯಮಕ್ಕೆ ಸೀಮಿತವಾದ್ದಲ್ಲ, ಸಾರ್ವಕಾಲಿಕವಾಗಿ ಕಾಮನ್ ಮ್ಯಾನ್ಗಳಿಗೂ ಪ್ರತಿಯೊಬ್ಬರಿಗೂ ಇದೇ ಆತಂಕ, ಇದೇ ನೋವು, ಇದೇ ಸಂಕಟ ಬರುತ್ತೆ. ನಿಮಗೆ ಹತ್ತಿರದಲ್ಲಿ ಯಾವುದೇ ಸರ್ಕಾರಿ ಆಸ್ಪತ್ರೆ ಇರ್ಬೋದು ಅಥವಾ ಪ್ರೈವೇಟ್ ಹಾಸ್ಪಿಟ್ಲ್ ಇರ್ಬೋದು, ಡಾಕ್ಟ್ರನ್ನ ಆ ಟೈಮ್ನಲ್ಲಿ ಅಪ್ರೋಚ್ ಮಾಡಿ ಸರಿಯಾದ ಚಿಕಿತ್ಸೆನ ತಗೊಳ್ಳಿ ಅನ್ನೋದು ನನ್ನ ಸಂದೇಶ ಕೂಡ.
ಈ ಕ್ಷಣಕ್ಕೆ ದಿಲೀಪ್ ರಾಜ್ ಬಗ್ಗೆ ಇಂಥ ಸಂದರ್ಭದಲ್ಲಿ ಮಾತಾಡುವಂಥ ಪರಿಸ್ಥಿತಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವನು ದಿನನಿತ್ಯದಲ್ಲೂ ಕೂಡ ಒಂದು ರೀತಿಯಲ್ಲಿ ತುಂಬಾ ಆಕ್ಟಿವೇಟೆಡ್ ಪರ್ಸನ್. ಸುಮಾರು ವರ್ಷಗಳು ಅಂದ್ರೆ ಆಲ್ಮೋಸ್ಟ್ ಒಂದು 25-26 ವರ್ಷ ಬಹಳ ಹಠವಾದಿ ಜೀವನ, ಒಂದು ಬಹಳ ಭಾವನಾತ್ಮಕವಾದ ವ್ಯಕ್ತಿತ್ವ, ಜೊತೆಗೆ ಒಂಥರ ಕಲಾತ್ಮಕವಾದಂಥ ವ್ಯಕ್ತಿತ್ವ. ಅವನು ಅವಾಗಿಂದನೂ ಅಷ್ಟೇ ಒಂದು ಹಠವಾಗಿನೇ ಬಂದ. ಬೇರೆ ರೀತಿಯಲ್ಲಿ ಈ ಸಿನಿಮಾ, ಟಿವಿ, ಸೀರಿಯಲ್ಲು ಆ ಒಂದು ವಿಚಾರದಲ್ಲಿ ಬಿಟ್ರೆ ಅವನು ಹೇಗೆ ಅಂತ ಹೇಳಿದ್ರೆ ಎಲ್ಲೋ ಯಾವಾಗಲೇ ಸಿಕ್ಕಿದ್ರು ಒಂದು ಕಿರುನಗೆ ಬಿರ್ತಿದ್ದ. ಮಾತಾಡಕ್ ಮುಂಚೆ ತಪ್ಕೊಂಡ್ರು ಅಷ್ಟೇ, ಕೈ ಹಿಡ್ಕೊಂಡ್ರು ಅಷ್ಟೇ, ಒಂಚೂರು ನಗುವನು. ಆ ನಗುನಲ್ಲಿ ನೂರಾರು ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದ ಅವನು. ಅದನ್ನ ಹೇಳ್ಕೊಳಕ್ ಆಗಲ್ಲ ನಮ್ಗೆ ನಿಜವಾಗ್ಲು. ಇಂಥ ಸಂದರ್ಭದಲ್ಲಿ ಈ ಕ್ಷಣಕ್ಕೆ ಬಹಳ ಬೇಸರ ಪಡುವಂತ ವಿಷಯನ ನಂಬಕ್ ಆಗ್ತಾ ಇಲ್ಲ. ಜೊತೆನಲ್ಲಿ ಈ ಸಂದರ್ಭ ಬರುತ್ತೆ ಅಂತ ಅನ್ಕೊಂಡು ಇರ್ಲಿಲ್ಲ. ಯಾವಾಗಾದ್ರೂ ಸಿಕ್ಕಿದ್ರು, ಎಲ್ಲಾದ್ರೂ ಸಿಕ್ಕಿದ್ರು ಅಷ್ಟೇನೆ, ಎಲ್ಲೋ ದೂರದಿಂದ ಮಾಸ್ಟರ್ ಅಂತ ಕರೀತಾ ಇದ್ದ. ನಾನು ಡ್ಯಾನ್ಸ್ ಡೈರೆಕ್ಟರ್, ಡ್ಯಾನ್ಸ್ ಮಾಸ್ಟರ್ ಆಗಿರೋದ್ರಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ಅವನಿಗೆ ನೃತ್ಯನ ಸಂಯೋಜನೆ ಮಾಡಿದ್ದೆ, ನೃತ್ಯ ನಿರ್ದೇಶನ ಮಾಡಿದ್ದೆ ಸುಮಾರು ಕಾರ್ಯಕ್ರಮಗಳಲ್ಲಿ. ಮಾಸ್ಟರ್ ಅಂತ ತುಂಬಾ ತುಂಬಾ ಕ್ಲೋಸ್ ಆಗಿದ್ದ, ಹೋಗುಬ ಅಂತ ಮಾತಾಡ್ತಾ ಇದ್ದ. ಬೇರೆ ಟೈಮಲ್ಲೆಲ್ಲ ಮಾಸ್ಟರ್, ಸಾರ್ವಜನಿಕವಾಗಿ ಮಾಸ್ಟರ್ ಮಾಸ್ಟರ್ ಅಂತ ಕರೀತವ. ಈ ವ್ಯಕ್ತಿ ತುಂಬಾ ಹಠವಾದ ಒಂದು ಜೀವನ ನಡೆಸ್ದ, ಒಂದು ಗುರು ಇಟ್ಕೊಂಡಿದ್ದ. ಕಲಾವಿದನಾಗಬೇಕು, ತನ್ನದೇ ಆದಂತ ಒಂದು ಸಂಸ್ಥೆನ ಕಟ್ಟಬೇಕು, ಸಂಸ್ಥೆ ಮೂಲಕ ನೂರಾರು ಜನಕ್ಕೆ ಕೆಲಸ ಕೊಡಬೇಕು, ನನ್ನಿಂದಾಗಿ ನೂರಾರು ಮನೆಗಳಲ್ಲಿ ಒಂದು ದೀಪ ಉರಿಬೇಕು ಅನ್ನೋದಾಗ್ಲಿ, ಒಂದು ಅನ್ನ ಹುಟ್ಟಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದ. ಸಿಕ್ಕಿದಾಗೆಲ್ಲ ಹೇಳ್ತಾ ಇದ್ದ, ಇಷ್ಟೇ ಅಲ್ಲ ಮಾಸ್ಟರ್, ನನಗೆ ಮಾಡುವಂಥ ತುಂಬಾ ಕೆಲಸಗಳಿದೆ ಅಂತ. ಈವನ್ ಅವರು ವೈಫು ಅಷ್ಟೇ. ಅವನು ಜೊತೆನಲ್ಲಿ ವಿದ್ಯಾ, ಅದು ಒಂಥರ ವೆರಿ ಗ್ರೇಟ್ ಮ್ಯಾನ್ ಕೈಂಡ್, ಶ್ರೀ ವಿದ್ಯಾ. ಯಾವಾಗಾರು ಸಿಕ್ಕಿದ್ರೆ ನಾನು ಸೋದರಿ ಸಿಸ್ಟರ್ ಅಂತ ಇದ್ದೆ, ಪಾಪ ಅಣ್ಣ ಅಂತ ಕರಿತಾ ಇದ್ರು, ಯಾವಾಗಲೂ ಮಾಸ್ಟರ್ ಅಂತ ಕರೆಯೋರು. ಎಮ್ಮನು ಅಷ್ಟೇ ತುಂಬಾ ಒಂಥರ ಮಗುವಿನ ಒಂದು ವ್ಯಕ್ತಿತ್ವ, ತುಂಬಾ ಪ್ರೀತಿ, ತುಂಬಾ ಭಾವನೆಗಳು, ತುಂಬಾ ಒಡನಾಟ. ಅವನು ಬೇರೆ ನನಗನ್ಸಿದ ಪ್ರಕಾರ ಈ ನಿರ್ಮಾಣ ಯಾವಾಗ ಶುರು ಮಾಡ್ದ ಅವಾಗ ಅವನು ತುಂಬಾ ಬ್ಯುಸಿ ಆದ. ಶೆಡ್ಯೂಲ್ ಅವನ ಪ್ರಕಾರ ಶೆಡ್ಯೂಲ್ ತುಂಬಾ ಬ್ಯುಸಿ ಮಾಡ್ಕೋತಾನೆ ಹೋದ. ಯಾವಾಗಾದ್ರು ಫೋನ್ ಮಾಡಿದ್ರು ಅಷ್ಟೇನೆ, ಮಾಸ್ಟರ್ ಒಂದು 5 ನಿಮಿಷ ಮಾಡ್ತೀನಿ ಅನ್ನೋನು. ಯಾವಾಗಾದ್ರೂ ಮಾಡಿದ್ರು ಒಂದು ಲೇಟ್ ನೈಟ್ ಮಾಡೋನು. ಯಾಕೆಂದ್ರೆ ಅವನಿಗೆ ಬಿಡು ಸಿಕ್ತಿದ್ದೆ ಅವಾಗ. ಈ ನಿರ್ಮಾಣ ಸಂಸ್ಥೆನ ಶುರು ಮಾಡದ ನಂತರದಲ್ಲಿ ಅವನು ಈಗ ಒಂದು ಈ ಸಡನ್ ಆಗಿ ಆಗಿರುವಂತ ಆಘಾತ ಏನಿದೆ, ಅದು ಬಹುಶಃ ನನ್ನ ಪ್ರಕಾರ ಅವನು ತನ್ನ ಆರೋಗ್ಯ ಮತ್ತೆ ತನ್ನ ದೈನಂದಿನವಾದ ಚಟುವಟಿಕೆಗಳ ಬಗ್ಗೆ ಎಲ್ಲಾದ್ರೂ ಒಂದು ಸ್ವಲ್ಪ ಅಸಡ್ಡೆತನ ತೋರಿಸ್ಬಿಟ್ನ, ಅಥವಾ ಅದನ್ನ ಆ ಒಂದು ಕೇರ್ನ ಕಾಪಾಡ್ಕೊಳ್ಳೋದಕ್ಕೆ ಅವನಿಗೆ ಟೈಮ್ ಸಿಕ್ತಿಲ್ವಾ ಈಗ ಅನ್ನಿಸ್ತಾ ಇದೆ. ಯಾಕಂದ್ರೆ ನಾವು ಸಿಕ್ದಾಗೆಲ್ಲ ಹೇಳ್ತಾ ಇದ್ವಿ ಅವನಿಗೆ, ರೆಸ್ಟ್ ತಗೊಳ್ಳೋ, ತುಂಬಾ ಬ್ಯುಸಿ ಅವ್ರು. ಇಲ್ಲ ಮಾಸ್ಟರ್, ನನಗೆ ತುಂಬಾ ಇನ್ನೂ ಏನೇನೋ ಮಾಡಬೇಕು ಅಂತ ಆಸೆಗಳಿದೆ ಅಂತ ಎಲ್ಲ ಮಾಡ್ದ. ಪಾಪ ಅವನು ಮಕ್ಕಳು ಅಷ್ಟೇನೆ, ತುಂಬಾ ಮುದ್ದಾದ ಮಕ್ಕಳು. ಅವರು ಕೂಡ ತುಂಬಾ ಸಂಸ್ಕಾರವಾಗಿ ಬೆಳೆಸಿದ್ದ ಹೆಣ್ಣು ಮಕ್ಕಳನ್ನ. ಬಟ್ ಎಲ್ಲೋ ಒಂದ್ ಕಡೆ ನನಗೆ ಅನಿಸ್ತಾ ಇರೋದು, ಅವನು ಕೆಲಸದ ಒತ್ತಡದಲ್ಲಿ ತನ್ನ ವಿಶ್ರಾಂತಿಯನ್ನ ಮರ್ತನ, ಅಥವಾ ಟೋಟಲಿ ಅದರಿಂದ ಆಚೆ ಬಂದ್ಬಿಟ್ನ ಅನಿಸ್ತಾ ಇದೆ. ಯಾಕಂದ್ರೆ ಒಂದು ನಿರ್ಮಾಣ ಸಂಸ್ಥೆ ಮಾಡಿದ್ಮೇಲೆ ಆಗ್ಲಿ, ಒಂದು ಜವಾಬ್ದಾರಿ ತಗೊಂಡ್ಮೇಲೆ ಆಗ್ಲಿ ತುಂಬಾ ಕಷ್ಟ ಇರುತ್ತೆ. ಸ್ಟ್ರೆಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗ್ತಾನೆ ಇರುತ್ತೆ. ಯಾವಾಗಾದ್ರು ಸಿಕ್ತಾಗ್ಲೂ ನಾವು ಎಲ್ಲಾರು ಸಿಗೋಣ ಅಂದ್ರು, ಮಾಸ್ಟರ್ ಎಲ್ಲಿ ಮಾಸ್ಟರ್, ಹಿಂಗೆ ಅದು ಟೈಮ್ ಇಲ್ಲ ಅಂತ ಹೇಳೋನು. ವಿದ್ಯಾನು ಅಷ್ಟೇ, ಇಲ್ಲ ಒಂದ್ ಕಡೆ ಯಾವಾಗಾರು ಎಲ್ಲ ಒಂದ್ ಕಡೆ ಪಾಸ್ ಆದ್ರೂ ಅಷ್ಟೇನೆ ನಿಲ್ಸಿ ಇಬ್ರು. ಆ ಒಂದು ಸ್ನೇಹ ಮತ್ತೆ ಪ್ರೀತಿ, ಬಾಂಧವ್ಯ ಅವಾಗಿಂದನೂ ನಡೆದುಕೊಂಡು ಬಂದಂತ ಒಂದು
ಒಡನಾಟಗಳನ್ನ ಅವ್ನು ಯಾವತ್ತೂ ಮರೀಲೇ ಇಲ್ಲ. ಎಲ್ಲ ಒಂದ್ 2 ನಿಮಿಷ ಸಿಕ್ಕಿದ್ರು ಹಿಂಗ್ ನೋಡ್ಬಿಟ್ಟು ನಕ್ಬಿಟ್ಟು ಹೋಗೋನು. ಆ ನಗುವಿನಲ್ಲೇ ಒಂದು ಬಹಳ ಪ್ರೀತಿ ಇರ್ತಾ ಇತ್ತು, ಬಹಳ ಆತ್ಮೀಯತೆ ಇರ್ತಾ ಇತ್ತು. ಅಂದ್ರೆ ಮಾತಾಡಕ್ ಟೈಮ್ ಇಲ್ಲ, ನಮಗೂ ಇರ್ತಿರಲ್ಲ, ಅವನಿಗೂ ಇರ್ತಿರಲ್ಲ. ಬಟ್ ಆದ್ರೆ ಆ ಕಣ್ಣು ಸನ್ನೆಗಳ ಮೂಲಕನೇ ನಾವು ನಮ್ಮ ಕುಶಲೋಪರಿ ವಿಚಾರಿಸ್ತಾ ಇದ್ವಿ ಅನಿಸ್ತಾ ಇದೆ ಈಗ. ತನ್ನ ಒತ್ತಡವನ್ನ ನಿಭಾಯಿಸ್ಕೊಳಕ್ ಆಯ್ತೋ ಅಥವಾ ಹೆಚ್ಚಾಗಿ ವಿಶ್ರಾಂತಿ ಪಡಿಲಿಲ್ವೋ ಅನ್ನೋದು ಇವಾಗ ನಮ್ಗೆ ಅನ್ನಿಸ್ತಾ ಇದೆ. ನಾನು ಹೇಳೋದಿಷ್ಟೇ, ಯಾರಿಗೆ ಏನೇ ಆಗ್ಲಿ ನೋಡಿ, ನಿನ್ನೆ ಎಲ್ಲ ಅಲ್ಲಿ ಬಂದಿದ್ದವ್ರದೆಲ್ಲ ಒಂದೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ಈಗೂ ಆಗತ್ತಾ ಅನ್ನೋದು ಆಗೋಗಿದೆ. ಬಹುಶಃ ನಾವು ಕೂಡ ಎಷ್ಟೇ ಒತ್ತಡ ಇದ್ರೂ ಕೂಡ ನಮಗೆ ನಮ್ಮ ಆರೋಗ್ಯ, ನಮ್ಮ ಜವಾಬ್ದಾರಿಗಳು, ನಮ್ಮ ಕುಟುಂಬ, ಇದ್ರ ಬಗ್ಗೆ ನಮ್ಗೆ ವಿಶ್ರಾಂತಿ ಅಗತ್ಯವಿದೆ. ಸೊ ನಮ್ಗೆ ಇವಾಗ ಕಳ್ಕೊಂಡಿದೀವಿ ಒಂದ್ ಬಗ್ಗೆ ಮಾತಾಡ್ತಿದೆ ಅಂತ ಮಾತಾಡೋದು ನಮ್ಗೆ ಈ ಕ್ಷಣಕ್ಕೆ ಅದು ದುರದೃಷ್ಟ. ಬಟ್ ಅದು ಕಟು ಸತ್ಯ ಒಪ್ಕೊಳ್ಳೇಬೇಕು. ಅದು ಬಿಟ್ಟು ನಾವು ಬೇರೆ ಏನು ಮಾತಾಡ್ಲಿಕ್ಕೆ ಆಗಲ್ಲ. ಆದ್ರೆ ಆ ಕಟು ಸತ್ಯದ ವಿಚಾರದ ಹಾದಿಯಲ್ಲಿ ಹೋದಾಗ ನಮ್ಮನ್ನ ನಾವು ಕಳ್ಕೊಳ್ಳೋದು ಬಹಳ ಕಷ್ಟ ಅನ್ಸುತ್ತೆ, ಬಹಳ ತಪ್ಪು ಕೂಡ ಅನ್ಸುತ್ತೆ. ಇತ್ತೀಚೆಗೆ ನಾನು ಹೇಳೋದಿಷ್ಟೇ, ದಯವಿಟ್ಟು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದ್ರೆ, ಉತ್ತಮವಾದ ಆಹಾರ, ಉತ್ತಮವಾದ ವಿಶ್ರಾಂತಿ ಬಹಳ ಅಗತ್ಯ ಇದೆ. ಅದನ್ನ ಮೈ ಮರಿಬೇಡಿ. ಇವಾಗ ನನಗೂ ಕೂಡ ಹೇಳ್ಕೊಳ್ಳೋದಿಷ್ಟೇ, ಇತ್ತೀಚೆಗೆ ಮೊದಲಾದ್ರೆ ಹೇಳ್ತೀನಿ ಕೇಳಿ, ಇವರೆಲ್ಲ ಈ ದಿಲೀಪ್ ರಾಜ್ ಅಂತ ನಮ್ದೊಂದು ದೊಡ್ಡ ಒಂದು ಗ್ರೂಪೇ ಇದೆ. ಹೆಂಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಬಹಳ ಶ್ರಮ ಪಟ್ಟು, ಆಗಿನ ಕಾಲದಲ್ಲಿ ಪೈಪೋಟಿ ಜಾಸ್ತಿ ಇತ್ತು. ಏನು ಅಂದ್ರೆ ನಾನು ಒಳ್ಳೆ ಪರ್ಫಾರ್ಮ್ ಮಾಡಬೇಕು, ಬಹಳ ಪರ್ಫಾರ್ಮ್ ಮಾಡಬೇಕು, ಈ ತರ ನಂದು ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ನನ್ನ ಟ್ಯಾಲೆಂಟ್ ಇರ್ಬೋದು, ತೋರಿಸ್ಬೇಕು ಅಂತ ಹಠ ಅವಾಗಿತ್ತು. ಯಾಕೆ ಅಂತ ಹೇಳಿದ್ರೆ ಅಂತ ಕಲಾವಿದರುಗಳಿದ್ರು, ಅಂತ ಕಲಾವಿದರುಗಳ ಘಟಾನುಘಟಿಗಳ ನಡುವೆ ಬೆಳೆದು ಬಂದವನು ಇವನು. ನಾವು ಇದ್ವಲ್ಲ. ಸೊ ಅವಾಗ ಈಗ ಏನಾಗ್ಬಿಟ್ಟಿದೆ, ಅದಕ್ಕೆ ಒಂದ್ ಇದಿಲ್ಲ, ಏನು ಕಮರ್ಷಿಯಲ್ ಆಗ್ತಿರೋದ್ರಿಂದ ಅಂತ ಪೈಪೋಟಿಗಳು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಫಿಸಿಕಲಿ ಫಿಟ್ನೆಸ್ ಆಗಿದ್ರೆ ಮತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ಬಿಟ್ರೆ ನಮ್ಮನ್ನ ಒಂದು ಜನ ಒಪ್ಕೋತಾರೆ ಅನ್ನೋ ಒಂದು ಭಾವನೆಗಳಲ್ಲಿದ್ದಾರೆ ಎಲ್ಲರೂ ಕೂಡ. ದಿಲೀಪ್ ರಾಜ್ ಅನ್ನೋದು ಅದೊಂದು ಅವಾಗ ಅತ್ಯುತ್ತಮವಾಗಿದ್ದಂತ ಕಲಾವಿದರುಗಳಿದ್ದಂತ ಈ ಒಂದು ಬೆಂಕಿ ಏನಿರುತ್ತೆ, ಜ್ವಾಲಾಮುಖಿ, ಅದ್ರ ಮಧ್ಯೆ ಅರಳಿದಂತ ಹೂವು. ಅದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಒಳ್ಳೆ ಎಲ್ಲ ಮನಸ್ಸನ್ನ ಗೆದ್ದು ಮೇಲ್ ಬಂದವನು. ಇದಕ್ಕೋಸ್ಕರ ನಮ್ಗೆಲ್ಲರಿಗೂ ಅಷ್ಟೇನೆ, ಯಾರ ಬಾಯಲ್ಲೂ ಮಾತಿಲ್ಲ, ಅಂತ ಒಂದು ಬಲಿಷ್ಠವಾದಂತಹ ಕಲೆಯ ಒಂದು ಸೊಗಡೆ ಹೊಟ್ಟೋಯ್ತಲ್ಲ ಅನ್ನೋದು ನಮ್ಗೆ ಬಹಳ. ಯಾಕೆಂದ್ರೆ ಅವನ ಹಾದಿನ ನಾವು ನೋಡಿದೀವಿ, ಅವ್ನು ಬೆಳೆದು ಬಂದ ಹಾದಿನ ತುಂಬಾ ಹತ್ತಿರದಿಂದ ನೋಡ್ಬಿಟ್ಟಿದೀವಿ ನಾವೆಲ್ಲ. ಅಷ್ಟು ಕಷ್ಟಪಟ್ಟು ಮೇಲ್ ಬಂದಿದ್ದ ಅವನು. ಸೊ ಅಂಥದ್ದೊಂದು ಇದು ಬಹಳ ಬೇಗ ಹೋಗ್ಬಿಡ್ತಲ್ಲ ಅನ್ನೋದು ನಮ್ಗೆ ಬೇಸರದ ಸಂಗತಿ. ಅದು ಒಪ್ಕೊಳ್ಳೋಕೆ ಮನಸ್ಥಿತಿ ಸಿದ್ಧವಾಗಿಲ್ಲ, ಬಟ್ ಒಪ್ಕೊಳ್ಳೇಬೇಕಾದಂತ ಕಟು ಸತ್ಯ. ಸೊ ಹೀಗಾಗಿ ನನ್ನ ಕಿವಿ ಮಾತೇನು ಅಂತ ಹೇಳಿದ್ರೆ, ಏನಾದ್ರೂ ಇವಾಗ ಇತ್ತೀಚೆಗಂತೂ ಒಂದು ಬೋಗಸ್ ಡಯಟಿಷಿಯನ್ಸ್ ಎಲ್ಲ ಉಟ್ಕೊಂಡ್ಬಿಟ್ಟಿದ್ದಾರೆ. ಗ್ರಾಮ್ ಗಟ್ಲೆ ತಿನ್ನಿ ಅಂತ ಹೇಳುವಷ್ಟು ಕೀಳ್ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ನಾನು ಹೇಳೋದಿಷ್ಟೇ, ನೀವು ಹುಟ್ಟದಾಗಿಂದ ನಿಮ್ಮ ತಾತ ಅಜ್ಜಿ ಇರ್ಬೋದು, ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ಮನೆಯಲ್ಲಿ ಏನು ಚಿಕ್ಕ ವಯಸ್ಸಿಂದ ಮಗುವಾಗಿಂದ ನಿಮ್ಗೆ ಏನ್ ತಿನ್ಸ್ ಬೆಳೆಸಿದ್ದಾರೆ ಆ ಆಹಾರವನ್ನ ಬಿಡಬೇಡಿ. ಮತ್ತೆ ಆ ಆಹಾರದ ಜೊತೆಲೆ ಕಣ್ಣಿಗೆ ಮುಂದೆ ಇರತಕ್ಕಂಥ ಉತ್ತಮವಾದಂತ ಆಹಾರ ಪದ್ಧತಿ ನಮ್ಮಲ್ಲಿದೆ. ದಯವಿಟ್ಟು ಯಾರ ಮಾತು ನಂಬ್ದಿರನೆ ನಿಮ್ಮ ದೇಹಕ್ಕೆ ಏನು ಒಗ್ಗುತ್ತೆ ಅದನ್ನು ಮಾತ್ರ ಅಳವಡಿಸ್ಕೊಂಡು ದಯವಿಟ್ಟು ವಿಶ್ರಾಂತಿ ತಗೊಳ್ಳಿ. ಎಷ್ಟೇ ಒತ್ತಡ ಇರಲಿ ವಿಶ್ರಾಂತಿ ತಗೊಳ್ಳಿ, ಚೂರು ವ್ಯಾಯಾಮ ಇರಲಿ, ಉತ್ತಮವಾದ ಆಹಾರ ಇರಲಿ. ಯಾಕೆಂತ ಹೇಳಿದ್ರೆ ಕಳ್ಕೊಳ್ಳೋದು ತುಂಬಾ ಸುಲಭ, ಗಳಿಸ್ಕೊಳ್ಳೋದು ಅದಕ್ಕಿಂತ 100ರಷ್ಟು ಕಷ್ಟ. ಸೊ ಇದು ಹೋಗಿರೋದೀಗ ಏನು ಒಂದು ಮುತ್ತು, ಇದನ್ನ ಹಿಂತಿರುಗಿ ಬರದೇ ಇರುವಂತ ಒಂದು ಪರಿಸ್ಥಿತಿ. ಸೊ ಅವನು ಹೋದ, ಬಟ್ ಎಲ್ಲಾರನು ಒಂದು ಹಿಂಸಾತ್ಮಕವಾದಂತಹ ದುಃಖವಾದ ಪರಿಸ್ಥಿತಿನಲ್ಲಿ ಬಿಟ್ಬಿಟ್ಟು ಹೋಗಿದ್ದಾನೆ. ಹೀಗಾಗಿ ಎಲ್ಲೇ ಇರೋ ದಿಲೀಪ, ಹೇಗೆ ಇರೋ, ಎಂದೆಂದು ಮನದಲ್ಲಿ ನೀ ತುಂಬಿರು. ನಾವಿರೋವರೆಗೂ
ನಿನ್ನನ್ನು ನೆನೆಸ್ಕೋತಾ ಇರ್ತೀವಿ, ನಿನ್ನನ್ನು ಪ್ರೀತಿ ಮಾಡ್ತಾನೆ ಇರ್ತೀವಿ. ಹೋಗಿ ಬಾ ಗೆಳೆಯ, ಒಳ್ಳೇದಾಗಲಿ. ನಮಸ್ಕಾರ. ನನಗೆ ಮತ್ತು ದಿಲೀಪ್ಗೆ ಸುಮಾರು 25 ವರ್ಷದ ಪರಿಚಯ. ಅಂದರೆ ನಾನು ಸಹ ನಿರ್ದೇಶಕನಾಗಿ ಕೆಲಸ ಮಾಡಿದಂಥ ಧಾರಾವಾಹಿಲಿ ಆತ ಸಹ ನಟ. ಆವಾಗ DD1 ಬರ್ತಾಯಿತ್ತು, ಅದು ಅರ್ಧ ಸತ್ಯ ಅಂತ ಸೀರಿಯಲ್ ಹೆಸರು. ಅದರಲ್ಲಿ ಒಂದು ಪ್ರಮುಖ ಪಾತ್ರ ಮಾಡ್ತಾಯಿದ್ದ, ನಾನು ಅದರಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು. ನಾವು ಭಾಳ ಕ್ಲೋಸ್ ಆಗಿದ್ವಿ. ಅಂದರೆ ಬರೀ ಆ್ಯಕ್ಟಿಂಗು ಕೆಲಸ ಅನ್ನೋದು ಬಿಟ್ಟು ಅದರ ಹೊರತಾಗಿ ತುಂಬ ಗೆಳೆತನ ಇತ್ತು ನಮಗೆ. ನನ್ನ ಸೆನ್ಸ್ ಆಫ್ ಹ್ಯೂಮರ್ ಅವ್ರಿಗೆ ಇಷ್ಟ ಆಯಿತು, ಅದಕ್ಕೆ ಅವರು ಸ್ಪಂದಿಸ್ತಾ ಇದ್ರು. ಅವ್ರದ್ದೊಂದಷ್ಟು ತಮಾಷೆ, ನಮಗೆಲ್ಲ ಒಂಥರ ಇಬ್ಬರದು ಮೆಂಟಾಲಿಟಿ ಒಂದೇ ಥರ ಜೆಲ್ ಆಗ್ತಾಯಿತ್ತು. ಹಾಗಾಗಿ ನಾವು ತುಂಬ ಶೂಟಿಂಗ್ ಬಿಟ್ಟು ಆಚೆನೂ ಒಂದಷ್ಟು ಒಡನಾಟ ಇಟ್ಕೊಂಡಿದ್ವಿ. ಅದಾದಮೇಲೆ ಉದಯ ಟಿವಿಗೆ ನಾನು ನಿರ್ದೇಶನ ಮಾಡಿದಂಥ ರಥಸಪ್ತಮಿ ಸೀರಿಯಲಲ್ಲಿ ಒಂದು ಲೀಡ್ ರೋಲ್ ಒನ್ ಆಫ್ ದಿ ಕ್ಯಾರೆಕ್ಟರ್ದಲ್ಲಿ. ಅದಾದಮೇಲೆ ಇನ್ನೊಂದು ಕಲರ್ಸ್ಗೆ ಇನ್ನೊಂದು ಮಾಡಿದೆ, ಅಮ್ಮ ನಿನಗಾಗಿ ಅಂತ. ಅದರಲ್ಲೂ ಕೂಡ ಒಂದು ಕ್ಯಾರೆಕ್ಟರ್ ರೋಲು. ಅದಾದಮೇಲೆ ದಿಲೀಪ್ ರಾಜ್ನಿ ಹಾಕ್ಕೊಂಡು ಒಂದು ಅವ್ರ ಮೇಯ್ನಾಗಿ ಹಾಕ್ಕೊಂಡು ಒಂದು ಪುರುಷೋತ್ತಮ ಅಂತ ಒಂದು ಸೀರಿಯಲ್ ಶುರು ಮಾಡಿದೆ ಜಿ ಕನ್ನಡಗೆ. ಮೇಲ್ ಓರಿಯೆಂಟೆಡ್ ಸಬ್ಜೆಕ್ಟ್ ಅದು. ಇಬ್ಬರು ತಂಗಿದಿರು, ಫ್ಯಾಮಿಲಿ, ಅಣ್ಣನ ಸುತ್ತನೇ ಸುತ್ತುವಂಥ ಕತೆ ಅದು. ದಿಲೀಪ್ ಸುತ್ತನೇ ಸುತ್ತುವಂಥ ಕತೆ ಅದು. ಏನೋ ಅಂದ್ಕೊಂಡ ಮಟ್ಟಿಗೆ ಸಕ್ಸಸ್ ಆಗಲಿಲ್ಲ. ಅರ್ಧ ಸತ್ಯ ಆದಮೇಲೆ ಅವ್ರ ಲೈಫಲ್ಲಿ ತುಂಬ ಏನೇನೋ ಬದಲಾವಣೆ ಆಯಿತು. ಅದಾದಮೇಲೆ ಕುಂಕುಮ ಭಾಗ್ಯ ಮಾಡಿದ್ರು, ಅದರಲ್ಲಿ ಒಂದು ಸಿನಿಮಾ ಸಿಕ್ತು. ಅಲ್ಲೇನೋ ಒಂದು ದೊಡ್ಡ ಮಟ್ಟಕ್ಕೆ ಮಿಂಚ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆಂದರೆ ಸಿಕ್ಕಾಪಟ್ಟೆ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್ ಎಲ್ಲದರಲ್ಲೂ. ಆಮೇಲೆ ಬರೀ ಟ್ಯಾಲೆಂಟ್ ಜೊತೆಗೆ ಒಬ್ಬ ನಟನಿಗೆ ಬೇಕಾದಂಥ ಇದು ದೈಹಿಕ ಆರೋಗ್ಯ ಇದೆಯಲ್ಲ, ಅದನ್ನು ಕಾಪಾಡ್ಕೋಬೇಕು ಅಂತ ಅಣ್ಣವರೇನು ತೋರಿಸ್ಕೊಟ್ಟು ಹೋಗಿದ್ದಾರೆ. ಅದನ್ನು ನೀಟಾಗಿ ಫಾಲೋ ಮಾಡ್ತಾಯಿದ್ದಾರೆ ಚೆನ್ನಾಗಿ. ಅದನ್ನು ಒಂದು ಜಿಮ್ಮು ಮಾಡಿ ನನ್ನ ಬಾಡಿ ಮೇಂಟೈನ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಸಂಡೇ ಬಜಾರ್ಲೆಲ್ಲ ಹೋಗ್ಬಿಟ್ಟು ಡಂಬಲ್ಸ್ ಎಲ್ಲ ತೊಗೊಂಡಿದ್ದೆಲ್ಲ ಗೊತ್ತಿದೆ ನನಗೆ. ಒಂದೊಂದು ಡಂಬಲ್ಸ್ ಎಲ್ಲ ತೊಗೊಂಡು, ಅಂದರೆ ಅವಾಗ ಕಾಸು ಇರ್ತಿರಲಿಲ್ಲ, ಆದರೆ ದೇಹ ಕಾಪಾಡ್ಕೋಬೇಕು ಅಂತ ತುಂಬ ಹಂಬಲ. ಆ ಥರ ಎಲ್ಲ ತುಂಬ ಕಷ್ಟಪಟ್ಟು ಇವತ್ತು ಕೂಡ ಮೈಕಟ್ಟನ್ನ ಚೆನ್ನಾಗಿ ಕಾಪಾಡ್ಕೊಂಡು ಬಂದಂಥ ನಟ. ನಾನು ಅವಾಗ ಅಸೋಸಿಯೇಟ್ ಆಗಿದ್ದಾಗ, ಅವರು ಸಹ ನಟನಾಗಿದ್ದಾಗ, ಅವ್ರ ಟ್ಯಾಲೆಂಟ್ ನೋಡಿ ಅವರು ಯಾವುದೋ ಮಟ್ಟಕ್ಕೆ ಬೆಳೀತಾರೆ ಅಂತ ಅಂದ್ಕೊಂಡಿದ್ದೆ. ಅಂದರೆ ಈ ಸಿನಿಮಾ ಇಂಡಸ್ಟ್ರೀಲಿ ಅವ್ರನ್ನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ನನಗೊಂದು ಸ್ವಲ್ಪ ಬೇಸರನೂ ಇದೆ. ಆದರೂ ಕೂಡ ಅವರು ಒಂಥರ ಛಲ ಬಿಡೋದು ತ್ರಿವಿಕ್ರಮ ಅಂತಾರಲ್ಲ, ಆ ಥರ ಏನೋ ಮಾಡ್ತೀನಿ ಪ್ರಯತ್ನ. ಸೋಲೋದು ಗೆಲ್ಲೋದು ಇದ್ದೇ ಇರುತ್ತೆ, ಪ್ರಯತ್ನ ನಡೀತಾನೆ ಇತ್ತು, ಮಾಡ್ತಾನೆ ಇದ್ರು. ಕೊನೆಗೆ ಒಂದು ಹಂತದಲ್ಲಿ ಬಂದಾಗ ಅವ್ರಿಗೆ ಒಂಥರ ಏನೋ ಜಿಗುಪ್ಸೆ ಬಂದು ಏನೋ ಒಟ್ಟಿನಲ್ಲಿ ಈ ಆ್ಯಕ್ಟಿಂಗ್ ಎಲ್ಲ ನಿಲ್ಲಿಸ್ಬಿಟ್ಟು ಯಾವುದೋ ಚಾನಲ್ಲು ಕೆಲಸಕ್ಕೆ ಸೇರ್ಕೊಂಡ್ಬಿಟ್ರು. ಮತ್ತು ಅಲ್ಲೂ ಕೂಡ ಅವರ ಕ್ರಿಯೇಟಿವಿಟಿ ಚೆನ್ನಾಗಿ ತೋರಿಸಿ ಅಲ್ಲೂ ಚಾನಲ್ಲು ಒಳ್ಳೆ ಹೆಸರು ತೊಗೊಂಡು ಅಲ್ಲಿಂದ ಆಚೆ ಬಂದಮೇಲೆ ತಿರ್ಗಾ ಪ್ರೊಡ್ಯೂಸರ್ ಆಗಿ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆಗಿ ಒಂದಷ್ಟು ಸೀರಿಯಲ್ಗಳು, ರಿಯಾಲಿಟಿ ಶೋಗಳು ಇದೆಲ್ಲ ಮಾಡಿ ತುಂಬ ಜನಕ್ಕೆ ಲೈಫ್ ಕೊಟ್ಟಿದ್ದಾರೆ. ಈಗಲೂ ಕೂಡ ಎಷ್ಟೋ ಜನ ನಟ ನಟಿಯರೆಲ್ಲ ನಮಗೆ ದಿಲೀಪ್ ಸರ್ ನನಗೆ ನನ್ನ ಜೀವನ ಕೊಟ್ಟಿದ್ದಾರೆ, ನನ್ನ ಬದುಕು ಕಟ್ಕೊಟ್ಟಿದ್ದಾರೆ. ನಾನು ಈ ಮಟ್ಟಕ್ಕೆ ಬರೋದಕ್ಕೆ ದಿಲೀಪ್ ಸರ್ ಕಾರಣ, ವಿದ್ಯಾ ಮೇಡಮ್ ಕಾರಣ ಅಂತ ಅವರಿಬ್ಬರನ್ನು ತುಂಬ ನೆನೆಸ್ಕೊಳ್ಳುವಂಥ ಕಲಾವಿದರು ಇವೆಲ್ಲ ತುಂಬ ಜನ ಇದ್ದಾರೆ. ಬಟ್ ಒಬ್ಬ ಸಾಧಾರಣ ಹುಡುಗ ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಆ ಜರ್ನಿ ಇದೆಯಲ್ಲ, ಅದು ಅಷ್ಟು ಈಸಿಯಾಗಿರಲಿಲ್ಲ, ತುಂಬ ಕಷ್ಟಕರವಾಗಿತ್ತು. ಅದನ್ನು ಅವರು ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸ್ಕೊಂಡು ಈ ರಾಜಕೀಯ, ಇವೆಲ್ಲ ಸಮಸ್ಯೆಗಳು, ಈ ಹೊಡೆತಗಳು ಇದನ್ನೆಲ್ಲ ಫೇಸ್ ಮಾಡಿಕೊಂಡು ಒಬ್ಬ ಈ ಮಟ್ಟದ ದಿಲೀಪ್ ರಾಜ್ ಆಗಿ ಬೆಳೆಯೋದಕ್ಕೆ ಒಂದು ಮೋಟಿವೇಶನ್ ಅಂತ ಹೇಳ್ಬೋದು. ಒಬ್ಬ ರೋಲ್ ಮಾಡಲ್ಲ, ಅದು ಕೂಡ ಅಂದರೂ ತಪ್ಪಾಗಲ್ಲ ಈಗಿನ ಜನ್ರೇಷನ್ಗೆ. ಜೊತೆಗೆ ಬದ್ಧತೆ, ಏನಾದ್ರು ಕೆಲಸ ಹೇಳಿದ್ರೆ ಅದು ಖಂಡಿತವಾಗಿ ಅದನ್ನು ಒಪ್ಕೊಂಡ್ಮೇಲೆ ಮಾಡ್ತಾಯಿದ್ರು. ಆ ಥರ ಒಂದು ಕಮಿಟ್ಮೆಂಟ್ ಇರ್ತಿತ್ತು.
ಆಮೇಲೆ ಎಲ್ಲೂ ನಾನು ಇಷ್ಟು ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ ಅಂತ ಅನ್ನುವಂಥ ಅಹಂಕಾರ ಗರ್ವ ಎಲ್ಲೂ ನಾನು ಕಂಡೇ ಇಲ್ಲ. ನಾನು ನನ್ನ ನನ್ನ ಅವ್ರಿಗೂ ನನಗೂ ಗ್ಯಾಪ್ ವರ್ಕ್ ಅಂದರೆ ನಮ್ಮ ಪುರುಷೋತ್ತಮ ಹತ್ತತ್ರ ಒಂದು ಅವ್ರ ಜೊತೆ ಕೆಲಸ ಮಾಡಿ ಒಂದು 15 ವರ್ಷದ ಮೇಲೆ ಹೋಗಿದೆ. ಬಟ್ ಇವತ್ತು ಒಂದು 1000 ಜನರ ಮಧ್ಯದಲ್ಲಿ ನಾನು ನೋಡಿದ್ರು ಕೂಡ ನನ್ನ ಹತ್ರ ಬಂದು ನನಗೆ ಫೇವರಿಟ್ ನಾನು ನೋಡೋರೆಲ್ಲ ಇವು ನಾಟಿ ಅನ್ನೋ ಒಂದು ಪದ ಬಳಸ್ತಿದೆ. ನನಗೆ ನನ್ನ ಹೆಸರೆಲ್ಲೂ ಕರಿತಾನೆ ಇಲ್ಲ. ನಾನು ಇವು ನಾಟಿ, ತುಂಟ ಈ ಥರ ಒಂಥರ ಅವ್ರಿಗೂ ನಮಗೂ ಆ ಥರ ಭಾಷೆಗಳೇ ಇರ್ತಿದ್ದು. ಹೆಸರುಗಳು ಕರಿತಾನೆ ಇರಲಿಲ್ಲ. ಆವಾಗ ಸ್ಟಾರ್ಟಿಂಗಲ್ಲಿ ದಿಲೀಪ್ ಅಂತ ಇದ್ವಿ, ಕೈಲಾಶ್ ಅವರೇ ಅಂತ ಇದ್ರು. ಆಮೇಲೆ ಬರ್ತಾ 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 ಇವು ನಾಟಿ, ಈ ತುಂಟ ಈ ಥರನೇ ಮಾತಾಡ್ತಿದ್ವು. ಎಷ್ಟು ಜನರ ಮಧ್ಯದಲ್ಲಿದ್ದರೂ ಕೂಡ ನನ್ನನ್ನು ಗುರುತಿಸಿ ಆ ಥರ ಮಾತಾಡ್ತಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸಂಸ್ಥೆನ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅದನ್ನು ನಿಭಾಯಿಸ್ಕೊಂಡು ಈ ಮಟ್ಟಕ್ಕೆ ಬೆಳೆದು ಒಂದು ಇಷ್ಟು ಜನರ ಸಂಪಾದನೆ ಮಾಡುವಂಥ ಒಂದು ಶಕ್ತಿನ ಪಡ್ಕೊಂಡಿದ್ದಾರಲ್ಲ, ಅದಕ್ಕೋಸ್ಕರ ನಾನು ದಿಲೀಪ್ ರಾಜ್ಗೆ ಅವರ ಸಾಧನೆ ಬಗ್ಗೆ ನಾನು ತುಂಬ ಪ್ರೌಡ್ ಫೀಲ್ ಮಾಡ್ತೀನಿ. ಆದರೆ ಇಷ್ಟು ಬೇಗ ಅವ್ರು ಹಿಂಗೆ ಆಗತ್ತೆ ಅಂತ ದೇವರನ್ನೇ ಗೊತ್ತಿಲ್ಲ ನನಗೆ. ಹಿಂಗೆ ಆಗಬಾರ್ದಾಗಿತ್ತು. ನಮಗೆ ಒಂಥರ ಪುನೀತ್ ಸರ್ ನೆನೆಸ್ಕೊಂಡಾಗೆ ಆಗುತ್ತೆ. ಅವ್ರ ಥರನೇ ಆಗೋಯ್ತಲ್ಲ ಇದು ಅಂತ. ಅಷ್ಟು ಕಷ್ಟಪಟ್ಟು ಇದನ್ನು ಕಾಪಾಡ್ಕೊಂಡು, ಮೈ ಕಟ್ಟನ್ನು ಕಾಪಾಡಿಕೊಂಡು, ಆರೋಗ್ಯ ಕಾಪಾಡಿಕೊಂಡು, ಇಷ್ಟೆಲ್ಲ ಒಳ್ಳೆ ಹೆಸರಿಟ್ಕೊಂಡು ಇನ್ನೂ ಚೆನ್ನಾಗಿ ಒಳ್ಳೆ ಹಂತಕ್ಕೆ ಬೆಳೀತಾರೆ ಅನ್ನೋ ಟೈಮಲ್ಲಿ ಹಿಂಗೆ ಆಗೋಯ್ತಲ್ಲ ಅಂತ ಬೇಜಾರಾಗ್ತದೆ. ಆದರೆ ವಿಧಿ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದಲ್ಲ ಒಂದಿನ ಹೋಗಲೇಬೇಕು. ಆ ವಿಷಯದಲ್ಲಿ ದೇವ್ರ ಬಗ್ಗೆನೂ ನಂಗೆ ಸ್ವಲ್ಪ ಬೇಜಾರೆ. ಒಳ್ಳೆಯವ್ರನ್ನೆಲ್ಲ ಹಿಂಗೆ ಕರ್ಕೊಂಬಿಟ್ರೆ ಹೆಂಗಪ್ಪ ಅಂತ. ಏನು ಮಾಡೋಕ್ಕಾಗಲ್ಲ, ಅರಗಿಸ್ಕೊಳ್ಳೇಬೇಕು. ಎನಿವೆ, ದಿಲೀಪ್ ರಾಜ್ ಆತ್ಮಕ್ಕೆ ಶಾಂತಿ ಸಿಗಲಿ. ಅವರಿಲ್ಲ ಅಂದರೂ ಕೂಡ, ದೈಹಿಕವಾಗಿಲ್ಲ ಅಂದರೂ ಕೂಡ ಅವ್ರು ಮಾಡಿರೋ ಕೆಲಸಗಳು ನಮ್ಮ ಕಣ್ಮುಂದೆ ಇದೆ. ಅವ್ರ ಸಿನಿಮಾಗಳ ಕಣ್ಮುಂದೆ ಇದೆ. ಅವರ ನಮ್ಮ ಒಂದು ನೆನಪುಗಳು ಸದಾ ನಾನು ಬದುಕಿರೋ, ನಮ್ಮ ಜೀವಂತವಾಗಿರೋವರೆಗೂ ದಿಲೀಪ್ ರಾಜ್ಗೂ ನನಗಿರೋಂಥ ಇದ್ದಂಥ ಒಂದು ಸ್ನೇಹ ಅದು ಹಂಗೆ ಇರುತ್ತೆ. ದಿಲೀಪ್ ರಾಜ್ ನಗು, ನಮ್ಮ ಜೊತೆ ಆ ಮಾತು ಅದೆಲ್ಲ ಇನ್ನೂ ಕೊನೆವರೆಗೂ ಹಾಗೇ ಇರುತ್ತೆ ನನ್ನ ಜೀವ ಇರೋವರೆಗೂ. ದಿಲೀಪ್ ರಾಜ್, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ಇನ್ನೊಂದು ಮೂಟೆ ಬೇಕಾ? ಸರಿ ಸರಿ ಏನು ಹೇಳಿ ದಿಲೀಪ್ ರಾಜ್ ಬಗ್ಗೆ? ಸ್ನೇಹಿತ, ಸಹೋದ್ಯೋಗಿ, ಎಲ್ಲಕ್ಕಿಂತ ಮಿಗಿಲಾಗಿ ಸ್ನೇಹಜೀವಿ. ನಮ್ಮ ಬಾಂಧವ್ಯ ಬರೀ ಸೀರಿಯಲ್ ಮತ್ತು ಸಿನಿಮಾಗೆ ಸೀಮಿತವಾಗಿರಲಿಲ್ಲ. ಅದಕ್ಕಿಂತ ಮುಂಚೆನೇ ನಾವೆಲ್ಲ ಪರಿಚಯ ಆದವರು. ನಾಟಕದಲ್ಲಿ ಜೊತೆ ಕ್ರಿಕೆಟ್ ಆಡ್ತಾ ಇದ್ವು. ನನಗಿಂತ ಭಾಳ ಚಿಕ್ಕವನು, ಅದೇ ಅದ್ಭುತವಾದ ಪ್ರತಿಭಾವಂತ. ಇಂಥದ್ದು ಅಂತ ಇಲ್ಲ, ಅವನು ಯಾವಾಗಲೂ ಎನರ್ಜೆಟಿಕ್ ಆಗಿರೋನು. ಅಥವಾ ಅವನಿಗೆ ಇದ್ದಿದ್ದ ಆಸೆಗಳು, ಕನಸುಗಳು, ಆ ವೇಗ ವಿಧಿಗೆ ಕರೆಕ್ಟಾಗಿ ಮ್ಯಾಚ್ ಮಾಡೋಕ್ಕಾಗಲಿಲ್ವೋ ಏನೋ. ಮೊದಲಿಂದನೂ ತುಂಬ ಒಂಥರ ಆಂಬಿಷಿಯಸ್ ಅಂತ ಹೇಳ್ತಾರೆ, ಆ ಥರ. ಅವನು ಮೊದಲು ಶೂಟಿಂಗ್ ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಸೀರಿಯಲಲ್ಲಿ ತನಗೆ ಬಂದು ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ಅವಾಗಲೇ ಒಂದು ಸೌಂಡ್ ಎಕ್ವಿಪ್ಮೆಂಟ್ ತೊಗೊಂಡಿದ್ದ. ಅವಾಗಲೇ ಐ ಆಮ್ ಟಾಕಿಂಗ್ ಅಬೌಟ್ ಒಂದು 15 ವರ್ಷದಿಂದಾನೆ. ಅವಾಗಲೇ ಒಂದು ಸೌಂಡ್ ಎಕ್ವಿಪ್ಮೆಂಟ್ ತೊಗೊಂಡು ಏನಾದ್ರು ಜೊತೆ ಇದೇ ಇಂಡಸ್ಟ್ರಿಲಿ ಏನಾದ್ರು ಮಾಡಬೇಕು ಅಂತ. ಅವಾಗಿಂದಾನು ಆ ಥರದ್ದು ಏನಾದ್ರು ಇಂಡಸ್ಟ್ರಿಲಿ ಏನಾರು ಮಾಡಬೇಕು ಅಂತ. ಒಳ್ಳೆ ನಟ, ಒಳ್ಳೆ ಕ್ಯಾಮ್ರಾಮನ್, ಒಳ್ಳೆ ನಿರ್ದೇಶಕ, ಬಹುಮುಖ ಪ್ರತಿಭೆ ಅವನು. ಅವನನ್ನ ನಮ್ಮ ಚಿತ್ರರಂಗ ಆಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂತ ಕಾಣುತ್ತೆ. ಅಥವಾ ಅವನಿಗೆ ಅವನ ಪ್ರತಿಭೆಗೆ ತಕ್ಕಂಥ ಪಾತ್ರಗಳಾಗಲಿ, ಅವಕಾಶಗಳಾಗಲಿ ಸಿಕ್ಕಿಲ್ಲ. ಯಾಕೆಂದರೆ ನಾವು ನೋಡಿದಾಗೆ ಅವನಿಗಿರೋ ಪ್ರತಿಭೆ ಯಾವುದೇ ಒಂದು ಸೀರಿಯಲ್ ಆಗಿರೋ, ಸಿನಿಮಾ ಆಗಿರ್ಬೋದು,
ಅವನ ಪಾತ್ರ ಎದ್ದು ನಿಲ್ತಾ ಇತ್ತು. ಆ ಮಟ್ಟಿಗೆ ಅಚ್ಚುಕಟ್ಟಾಗಿ ನ್ಯಾಚುರಲ್ ಆಗಿ ಮಾಡೋನು. ಏನೋ ಗೊತ್ತಿಲ್ಲ ಅವನಿಗೆ ಅದರಲ್ಲಿ ಅಷ್ಟು ಅವಕಾಶ ಸಿಕ್ಕಲಿಲ್ಲ. ಸಿಕ್ಕಿದಲ್ಲಿ ಏನಿದೆ ಎಲ್ಲ ಮಾಡಿದ್ದ, ಬಟ್ ಅವನು ಧೃತಿಗಿಡಲಿಲ್ಲ. ಸೈಮಲ್ಟೇನಿಯಸ್ಲಿ ನಿರ್ಮಾಪಕನಾದ, ಅಲ್ಲಿ ಒಳ್ಳೆ ಹೆಸರು ಮಾಡ್ದ. ತುಂಬ ಜನಕ್ಕೆ, ತಂತ್ರಗಾರರಿಗಿರ್ಬೋದು, ಆರ್ಟಿಸ್ಟ್ಗಳಿಗಿರ್ಬೋದು. ನಾನು ಒಂದೆರಡು ಸೀರಿಯಲ್ಗಳಿಗೆ ಕ್ಯಾಸ್ಟಿಂಗ್ ಕೂತ್ಕೊಂಡಿದ್ದೆ, ಸಜೆಷನ್ ಕೇಳೋನು, ಇಂಥವ್ರು ಈ ಕ್ಯಾರೆಕ್ಟರ್ ಹಾಕೋಣ ಅಲ್ಲಕ್ಕೆ, ಈ ಕ್ಯಾರೆಕ್ಟರ್ ಅಲ್ಲಕ್ಕಂತ ಕೂತ್ಕೊಂಡು ಎಲ್ಲರದು ಅಭಿಪ್ರಾಯ ತೊಗೊಂಡು ಎಲ್ಲರಿಗೂ ಅವಕಾಶ ಸಿಗೋ ಥರ ಹೊಸಬ್ರಿಗೆ ಇವ್ರಿಗೆ ಎಲ್ಲ ಮಾಡ್ಕೊಡ್ತಾ ಇದ್ದ. ಅದೇನೋ ನಮ್ಮ ದುರಾದೃಷ್ಟವು, ದೇವರು ಅವನ ಬಗ್ಗೆ ಅಷ್ಟು ಆಸಕ್ತಿ ಇತ್ತು, ಬೇಗನೆ ಒಳ್ಳೆಯವ್ರನ್ನ ಬೇಗನೆ ಕರ್ಕೋತಾನಂತಲ್ಲ, ಆ ಥರ. ನಿಜವಲ್ಲೂ ಇದು ತುಂಬಲಾರದ ನಷ್ಟ. ನೀವೇ ನೋಡಬೇಕು, ಇಬ್ಬರ ನೆನೆ ಬಂದವರು ಇಡೀ ದಿನ ಇಡೀ ಇಂಡಸ್ಟ್ರಿಯಲ್ಲಿತ್ತು. ಸಿನಿಮಾ ಆಗಿರ್ಬೋದು, ಟಿ ವಿ ಮಾಧ್ಯಮ ಆಗಿರ್ಬೋದು, ಎಲ್ಲರೂ ಸೇರಿದ್ರು. ಇದು ಒಂದು ದೊಡ್ಡ ಸ್ಪೇಸ್ ಖಾಲಿ ಬಿಟ್ಬಿಟ್ಟು ಹೊರಟೋದ ನನ್ನ ಮಧ್ಯ. ಕ್ರಿಕೆಟ್ ಆಡ್ಬೇಕಾದ್ರೆ ಎಷ್ಟು ಖುಷಿಯಾಗಿ, ಎಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದ. ಅವನು ಇಂಥದ್ರಲ್ಲಿ ಇಲ್ಲ ಅನ್ನೋದೇ ಇಲ್ಲ. ಅದಕ್ಕೆ ನಡೆದು ಬಹುಮುಖ ಪ್ರತಿಭೆ. ಅವನನ್ನು ನಾವು ಸರಿಯಾಗಿ ಬಳಸ್ಕೊಳಕ್ಕಾಗಲಿಲ್ಲ, ಅಥವಾ ಅವನಿಗೆ ಅವಕಾಶಗಳು ಸಿಕ್ಕಲಿಲ್ಲವನು. ಬಟ್ ಯಾವತ್ತಿದ್ರೂ ಅವನು ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರ್ತಾನೆ, ಈ ಇಂಡಸ್ಟ್ರಿಯಲ್ಲಿ ಇದ್ದೇ ಇರ್ತಾನೆ ಅವನು. ಯಾಕೆಂದರೆ ಅವನು ಬೆಳೆಸಿದಂಥ, ಅವನು ಅವಕಾಶ ಕೊಟ್ಟಂಥ ಆರ್ಟಿಸ್ಟ್ಗಳಾಗಲಿ, ಟೆಕ್ನಿಷಿಯನ್ಸ್ ಆಗಲಿ ತುಂಬ ಜನ ಬೆಳೀತಾರೆ. ಅವರೆಲ್ಲರೂ ಜ್ಞಾಪಿಸ್ಕೋತಾರೆ. ನನ್ನಂಥ ಸ್ನೇಹಿತರು ಯಾವಾಗಲೂ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ರೆಸ್ಟ್ ಇನ್ ಪೀಸ್ ಇಷ್ಟೇ ಹೇಳ್ಬೋದು ನಾವು. ಅವನ ಹೆಂಡತಿ ಮಕ್ಕಳಿಗೆ ಆ ದೇವ್ರ ಶಕ್ತಿ ಕೊಡಲಿ, ಈ ಒಂದು ಸ್ಪೇಸ್ನ ತಡ್ಕೊಳ್ಳೋದಕ್ಕೆ ಅಂತ ಕೇಳ್ಕೊತೀನಿ ಅಷ್ಟೇ. ದೇವರು ಒಂದು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಬೆಳಗಿಂದ ಏನೋ ಹೋಗ್ತಿದ್ದು ಹೋಗ್ತಾ ಹೋಗ್ತಿಲ್ಲ. ಅದು ಯಾರು ಹೇಳಿದ್ರು ಮಾಡೋಕ್ಕಾಗಲ್ಲ. ಹೋಗಿ ಬಿಡಪ್ಪ, ನಿಂದೆ ಸಾಧಿಸ್ತೀನಿ, ಆಯ್ತು ಬಿಡು. ನಮಸ್ಕಾರ, ನಾನು ಹೇಮಂತ್ ಹೊಯ್ಸಳ. ನನ್ನ ದಿಲೀಪ್ ರಾಜಿನ ಒಡನಾಟ ರಂಗಭೂಮಿ ಸಮಯ, ಕಾಲೇಜ್ ಸಮಯದಿಂದ 1995ಇಂದ ಒಟ್ಟಿಗೆ ಕಾಲೇಜಲ್ಲಿದ್ವಿ. ನನಗೂ ಅವನಿಗೂ ಒಟ್ಟಿಗೆ ಕಾಲೇಜಲ್ಲಿದ್ವಿ. ಜೊತೆಗೆ ಒಂದೇ ರೋಡಲ್ಲೇ ನಮ್ಮ ಮನೆ ಇದ್ದಿದ್ದು. ನಾವಿಬ್ಬರು ನೈಬರ್ಸ್ ಅಂತ ಹೇಳ್ಬೋದು, ಇಲ್ಲಿ ಕದ್ರಹಳ್ಳಿ ಕ್ರಾಸಲ್ಲಿ. ನಾವಿಬ್ಬರು ಒಟ್ಟಿಗೆ ಓದ್ತಾ ಇದ್ವಿ, ಒಟ್ಟಿಗೆ ರಂಗಭೂಮಿಲಿದ್ವಿ, ಒಟ್ಟಿಗೆ ಟಿ ವಿ ಸೀರಿಯಲಲ್ಲಿ ವರ್ಕ್ ಮಾಡಿದ್ದೀವಿ. ನನಗೆ ದಿಲೀಪು ಕಲರ್ಸಲ್ಲಿ ಇದ್ದಾಗ ಕಲರ್ಸ್ಗೆ ಕ್ಯಾಸ್ಟಿಂಗ್ ಡೈರೆಕ್ಟ್ರಾಗಿ ಬಾ ಅಂತ ಕೂಡ ನನ್ನನ್ನು ಆಫರ್ ಕೊಟ್ಟು ಕರೆದಿದ್ರು. ಏನೋ ಕಾರಣಾಂತರಗಳಿಂದ ಆಗಲಿಲ್ಲ ಜೊತೆಲಿ ಕೆಲಸ ಮಾಡೋಕ್ಕಲ್ಲಿ ಚಾನಲಲ್ಲಿ. ಬಟ್ ನನ್ನ ದಿಲೀಪ್ ರಾಜಿನ ಒಡನಾಟ ಈ ಟೆಕ್ನಿಷಿಯನ್ಸ್ ಅನ್ನೋದಕ್ಕಿಂತ ಮೇಲೆ ಒಂದು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಒಡನಾಟ. ಇಬ್ಬರು ಒಟ್ಟಿಗೆ ಬೆಳೆದ್ವಿ, ಒಟ್ಟಿಗೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಿನ್ನೆ ಬೆಳಿಗ್ಗೆ ಆ ವಿಷಯ ಕೇಳಿದಾಗ ತುಂಬಾ ಮನಸ್ಸಿಗೆ ನೋವಾಯಿತು. ಇನ್ನೂ ಅದರಿಂದ ಚೇತರಿಸ್ಕೊಂಡಿಲ್ಲ ಆ ಶಾಕಿಂದ. ನನ್ನ ಜೊತೆ ಮಾಂಗಲ್ಯದಲ್ಲಿ ಕೆಲಸ ಮಾಡಿದ್ರು ದಿಲೀಪ್ ರಾಜು. ಅದಾದಮೇಲೆ ದಿಲೀಪ್ ರಾಜ್ ಅವರು ಅವ್ರದ್ದೇ ಪ್ರೊಡಕ್ಷನ್ ಹೌಸ್ ಮಾಡಿದಾಗ ಫಸ್ಟ್ ನನಗೇ ಆಫರ್ ಕೊಟ್ಟರು, ಪ್ರೊಡಕ್ಷನ್ ಹೆಡ್ಡಾಗಿ ಬಾ ನನ್ನ ಪ್ರೊಡಕ್ಷನ್ಗೆ ಅಂತ. ಇಲ್ಲ ದಿಲೀಪ್, ಸ್ನೇಹವಾಗಿರಲಿ, ಫ್ರೆಂಡ್ಶಿಪ್ ಆಗಿರಲಿ, ವ್ಯವಹಾರವಾಗಿ ಜೊತೇಲಿ ಕೆಲಸ, ನಿನ್ನ ಪ್ರೊಡಕ್ಷನ್ ಹೌಸಲ್ಲಿ ನಾನು ಕೆಲಸ ಮಾಡೋಕ್ಕೆ ಚೆನ್ನಾಗಿರೋದಿಲ್ಲ ಅಂತ ನಾನು ಮಾಡಲಿಲ್ಲ. ಆಗ ಮಾಡಿದರೆ ಇವತ್ತು ಅವ್ರ ಜೊತೆನೇ ಇರ್ಬೋದಾಗಿತ್ತೇನೋ ಇಷ್ಟು ದಿನಗಳು. ಬಟ್ ಈಗ ಕಳ್ಕೊಂಡ್ಮೇಲೆ, ದಿಲೀಪನ್ನು ಕಳ್ಕೊಂಡ್ಮೇಲೆ ಅಯ್ಯೋ ಆ ಚಾನ್ಸ್ ಮಿಸ್ ಮಾಡ್ಕೊಂಡಲ್ಲ ಅಂತ ಅನ್ನಿಸ್ತಾ ಇದೆ. ಸ್ನೇಹಜೀವಿ, ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಸ್ನೇಹಜೀವಿ. ಇದು ನನ್ನ ಈ 30 ವರ್ಷದಲ್ಲಿ ಒಂದು ದಿನಾನೂ ನಾನು ದಿಲೀಪ್ ಕೋಪಿಸ್ಕೊಂಡಿರೋದನ್ನೇ ನೋಡಿಲ್ಲ, ಅಥವಾ ಯಾವ ಒಬ್ಬ ವ್ಯಕ್ತಿ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗ್ಬೋದು,
ಇಂಡಸ್ಟ್ರೀಲಿ ಆಗಲಿ ಪರ್ಸ್ನಲ್ ಲೈಫಲ್ಲಾಗಲಿ ನಾನು ಜೊತೆಯಲ್ಲೇ ಇದ್ದಿದ್ದರಿಂದ, ಅಂದರೆ ಹತ್ತತ್ರ 15 ವರ್ಷ ನಾವು ನೈಬರ್ಸ್ ಆಗಿದ್ವಿ. ಆವತ್ತೂ ಕೂಡ ಯಾವುದೇ ಒಂದು ಕಾರಣಕ್ಕಾಗಲಿ ಅವನ ಮುಖದಲ್ಲಿ ಕೋಪ ಬಂದಿರೋದಾಗಲಿ, ಅವನ ಬಾಯಲ್ಲಿ ಯಾರಾದ್ರ ಬಗ್ಗೆ ಒಂದು ಕೆಟ್ಟ ಮಾತು ಬರೋದಾಗಲಿ ನಾನು ನೋಡೇ ಇಲ್ಲ. ಅಂಥ ಒಂದು ಸ್ನೇಹ ಜೀವಿನ ಕಳ್ಕೊಂಡಿರೋದು ನಮ್ಮ ದುರಾದೃಷ್ಟ. ಅವನು ಏನೇನು ಕನಸು ಕಂಡಿದ್ದ ಎಲ್ಲವನ್ನೂ ಸಾಧಿಸಿದಾನೆ ಅನ್ನೋ ಒಂದು ನಂಬಿಕೆ ನನಗಿದೆ. ಯಾಕೆಂದರೆ ನಮ್ಮ ಜೊತೆ ಮಾತಾಡಬೇಕಾದಾಗ ಹೇಳೋನು, ಲೈಕ್ ನಾನು ಸಿನಿಮಾ ಮಾಡಬೇಕು, ಸೀರಿಯಲ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು, ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾಡಬೇಕು, ಎಷ್ಟೋ ಕಲಾವಿದರುಗಳಿಗೆ ನಾವು ದಾರಿ ತೋರಿಸ್ಬೇಕು, ಎಷ್ಟೋ ಕಲಾವಿದರುಗಳಿಗೆ ಆ್ಯಕ್ಟಿಂಗ್ ಬಂದ್ರೂ ಚಾನ್ಸಸ್ ಸಿಗೋದಿಲ್ಲ, ಅಂಥವ್ರನ್ನ ಹುಡುಕಿ ನಾವು ಚಾನ್ಸ್ ಕೊಡಬೇಕು, ನಮ್ಮ ಪ್ರೊಡಕ್ಷನಲ್ಲಿ ಆ್ಯಕ್ಟಿಂಗ್ ಚಾನ್ಸ್ ಕೊಡಬೇಕು, ಅವ್ರಿಗೆಲ್ಲ ಒಂದು ದಾರಿ ತೋರಿಸ್ಬೇಕು, ನಾವು ಪಟ್ಟ ಕಷ್ಟಗಳನ್ನ ಅವ್ರು ಯಾರೂ ಪಡಬಾರ್ದು, ಮುಂದಿನ ಪೀಳಿಗೆ ಯಾರು ನಮ್ಮ ಥರ ಕಷ್ಟಪಡಬಾರ್ದು ಅನ್ನೋ ಒಂದು ಮನೋಭಾವ ಇತ್ತು. ಅದನ್ನು ಅವನು ನೆರವೇರಿಸ್ದ ಅಂತ ನನಗನ್ಸುತ್ತೆ. ಅವನು ಮಾಡಿರುವ ಪ್ರೊಡಕ್ಷನ್ ಅಂದರೆ ಝೀ ಆಗಿರಲಿ, ಸುವರ್ಣಕ್ಕಾಗಿರಲಿ, ಅವನು ಮಾಡಿರುವಂಥ ಪ್ರೊಡಕ್ಷನ್ನಲ್ಲಿ ಸುಮಾರು ಕಲಾವಿದರುಗಳಿಗೆ ಚಾನ್ಸ್ ಕೊಟ್ಟಿದ್ದಾನೆ. ಆಮೇಲೆ ಇನ್ನೊಂದಿತ್ತು ಆಸೆ, ಹಳೆಯ ಕಲಾವಿದರುಗಳನ್ನ ವಾಪಸ್ ಕರ್ಕೊಂಬರ್ಬೇಕು, ಹಳೆಯ ಕಲಾವಿದರುಗಳಿಗೆ ಚಾನ್ಸ್ ಕೊಡಬೇಕು ಇಂಡಸ್ಟ್ರೀಲಿ ಅನ್ನೋ ಒಂದು ಕಾರಣಕ್ಕೆ ಅವನ ಪ್ರತಿಯೊಂದು ಸೀರಿಯಲಲ್ಲೂ ಹಳೆಯ ಕಲಾವಿದರುಗಳಿಗೆ ಚಾನ್ಸ್ ಇದ್ದೇ ಇರೋದು. ಹುಡುಕಿ ಚಾನ್ಸ್ ಕೊಡ್ತಾ ಇದ್ದ. ಆ ಥರ ಒಂದು ನಿರ್ಮಾಪಕ. ಆಮೇಲೆ ಇದುವರೆಗೂ ನಾನು ಇವಾಗ ಆಲ್ಮೋಸ್ಟ್ 25-30 ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಇದುವರೆಗೂ ಯಾರೂ ಅವನ ಪ್ರೊಡಕ್ಷನ್ ಹೌಸ್ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ಅದು ನನಗೆ ಖುಷಿಯಾದಂಥ ಒಂದು ವಿಷಯ. ಪೇಮೆಂಟ್ ಬಂದಿಲ್ಲ ಅಥವಾ ಪೇಮೆಂಟ್ ಡಿಲೇ ಆಗುತ್ತೆ, ಆ ಥರ ಯಾರೂ ಇವತ್ತುವರೆಗೂ ಅವನ ವಿಷಯದಲ್ಲಿ ಯಾರೂ ಕೆಟ್ಟದಾಗಿ ಮಾತಾಡಿಲ್ಲ. ಅವನು ಎಷ್ಟು ಜನನ ಸಂಪಾದನೆ ಮಾಡಿದ್ದ ಅನ್ನೋದನ್ನು ನಾವು ನಿನ್ನೆ ನೋಡಿದ್ವಿ. ನಮಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಾಗಿ ಇಷ್ಟು ಜನ ಅವನು ಸಂಪಾದನೆ ಮಾಡಿದ್ದಾನೆ ಅನ್ನೋದನ್ನು. ಅಂದರೆ ದುಡ್ಡು ಸಂಪಾದನೆ ಮಾಡ್ಬೋದು, ಅದನ್ನ ಉಳಿಸ್ಕೊಳ್ಳೋದು ಕಷ್ಟ, ಬಟ್ ಅದಕ್ಕಿಂತ ಕಷ್ಟ ಜನನ ಸಂಪಾದನೆ ಮಾಡೋದು. ಆ ಸಂಪಾದನೆ ಮಾಡಿರೋ ಜನನ ಉಳಿಸ್ಕೊಳ್ಳೋದು ಇನ್ನೂ ಕಷ್ಟ. ಅದನ್ನು ಅವನು ಉಳಿಸ್ಕೊಂಡಿದ್ದಾನೆ. ಯಾವ ರೀತಿ ಉಳಿಸ್ಕೊಂಡಿದ್ದಾನೆ ಅಂತಂದರೆ ಅವನ ಒಳ್ಳೆ ಗುಣಗಳಿಂದ ಉಳಿಸ್ಕೊಂಡಿದ್ದಾನೆ. ಒಂದು ದಿನ ಒಬ್ಬ ಟೆಕ್ನಿಷಿಯನ್ಸ್ಗಾಗಲಿ, ಆರ್ಟಿಸ್ಟ್ಗಾಗಲಿ, ಯಾರಿಗೇ ಆಗಲಿ, ನಾನು ಆಗಲೇ ಹೇಳ್ದಂಗೆ ಕೋಪಿಸ್ಕೊಂಡಿರೋದಾಗಲಿ, ಕೆಟ್ಟ ಮಾತಾಡಿರೋದಾಗಲಿ, ಬೈದಿರೋದಾಗಲಿ, ಅಥವಾ ಪೇಮೆಂಟಲ್ಲಿ ಡಿಲೇ ಆಯಿತು ಅಂತ ಅವನ ಬಗ್ಗೆ ಅವ್ರಿಗೆ ಬೇರೆಯವ್ರು ಕೆಟ್ಟದಾಗಿ ಮಾತಾಡಿರೋದಾಗಲಿ ನಾವು ಕೇಳಿಸ್ಕೊಂಡೇ ಇಲ್ಲ. ಅದನ್ನು ನನ್ನ ಕಿವಿಗೆ ಬಿದ್ದಿಲ್ಲ. ನಾನು 30 ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅಂತ ಹೇಳಿದಾಗ ಎಲ್ಲ ಇಂಡಸ್ಟ್ರಿಯಲ್ಲಿರೋ ಎಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ಒಬ್ರಿಗೆ ಒಂದಿನ ಪರಿಚಯ ಆಗಿರ್ತಾರೆ, ಈ ಸರ್ಕಲಲ್ಲಿ ಸಿಕ್ಕಿರ್ತಾರೆ. ಬಟ್ ಅವನ ಪ್ರೊಡಕ್ಷನ್ ಹೌಸ್ ಬಗ್ಗೆ ಆಗಲಿ, ಅವನ ಬಗ್ಗೆ ಆಗಲಿ ಯಾರೂ ಕೆಟ್ಟದಾಗಿ ಮಾತಾಡಿಲ್ಲ. ಒಂದು ವಿಷಯ, ಅವನು ಆರ್ಟಿಸ್ಟ್ ಆಗಿದ್ದಾಗ, ಅಂದರೆ ನಮ್ಮ ಪ್ರೊಡಕ್ಷನ್ಗಳಲ್ಲಿ ಕೆಲಸ ಮಾಡಬೇಕಾದಾಗ ಅವನು ಹೇಗೆ ಫೈನಾನ್ಸ್ ವಿಷಯದಲ್ಲಿ ಸ್ಟ್ರಿಕ್ಟ್ ಆಗಿದ್ದ. ಅಂದರೆ ನನ್ನ ಪೇಮೆಂಟ್ ಇಷ್ಟು, ನನಗೆ ಇಷ್ಟು ಕೊಡು, ನಾನು ಮಾಡ್ತೀನಿ ಅಂತ ಹೇಳೋನು. ಸ್ನೇಹಕ್ಕೆ ಏನೋ ಒಂಚೂರು ಬಿಟ್ಕೊಡೋನು. ಬಟ್ ಯಾವ ರೀತಿ ಅವನು ಇದ್ನೋ, ಅವನು ಪ್ರೊಡ್ಯೂಸರ್ ಆದಾಗ ಅದೇ ರೀತಿ ಟೆಕ್ನಿಷಿಯನ್ಸ್ಗಳನ್ನ, ಆರ್ಟಿಸ್ಟ್ಗಳನ್ನ ನಡೆಸ್ಕೊಂಡ. ಅದು ತುಂಬ ಖುಷಿಯಾದಂಥ ವಿಷಯ ನನಗೆ. ಯಾಕೆಂದರೆ ಎಲ್ಲ ವ್ಯಕ್ತಿಗಳನ್ನು ಅವ್ರಿಗಾದರೆ ಒಂದು ನ್ಯಾಯ, ಬೇರೆಯವ್ರಿಗಾದರೆ ಒಂದು ನ್ಯಾಯ ಅಂತ ಇರುತ್ತೆ. ಇವನ ವಿಷಯದಲ್ಲಿ ಎಲ್ಲರಿಗೂ ಒಂದೇ ನ್ಯಾಯವಾಗಿತ್ತು. ಎಲ್ಲರನ್ನೂ ಒಂದೇ ಥರ ನೋಡ್ಕೊಳ್ಳೋನು, ಎಲ್ಲರೂ ಮನೆಯವ್ರ ಥರ ನೋಡ್ಕೊಳ್ಳೋನು. ಸೊ ಹಾಗಾಗಿ ಆ ಒಂದು ಅವನ ಅಗಲಿಕೆ ತುಂಬಾ ನಷ್ಟವಾಗಿದೆ ಇಂಡಸ್ಟ್ರಿಗೆ. ನನಗಂತೂ ಪರ್ಸ್ನಲಾಗಿ ನಷ್ಟ ಆಗಿದೆ. ಒಬ್ಬ ಒಳ್ಳೆ ಸ್ನೇಹಿತನ ಕಳ್ಕೊಂಡಿದ್ದೀನಿ, ಒಂದು ಬಾಲ್ಯ ಸ್ನೇಹಿತನ ಕಳ್ಕೊಂಡಿದ್ದೀನಿ ಅಂತ. ಅದು ಯಾಕೆ ಈ ಥರ ಆಗ್ತಾ ಇದೆ ಇವತ್ತಿನ ದಿನ? ಈ 50 ವರ್ಷದ ಒಳಗಿರುವಂಥ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ನಾವು ಕಳ್ಕೊತಾ ಇದ್ದೀವಿ, ಗೊತ್ತಿಲ್ಲ. ಬಟ್ ಇನ್ನಾದರೂ ನಾವುಗಳಾದರೂ ಎಚ್ಚರಿಕೆಯಿಂದ ಇರಬೇಕು, ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಏನೋ ಒಂದು ನೋವಾಯಿತು, ಏನೋ ಆಯಿತು ಅಂದರೆ ತಕ್ಷಣ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಡಾಕ್ಟ್ರ್ ಹತ್ರ ಹೋಗಿ ಫಸ್ಟ್ ಏಡ್ ತಗೊಂಡು ಈ ಥರ ಅನಾಹುತಗಳಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಯಾಕೆ ಅಂದರೆ ಈಗ ದಿಲೀಪ್ ರಾಜ್ ಅಂತಂದರೆ ಅದು ಅವನು ಒಂದು ಕುಟುಂಬಕ್ಕೆ ಲಾಸ್ ಅಲ್ಲ, ಇದು ಕನ್ನಡ ಟೆಲಿವಿಷನ್ ಇಂಡಸ್ಟ್ರಿಗೆ ಲಾಸ್ ಇದು. ಯಾಕೆ ಅಂದರೆ ಅವನು 2 ಪ್ರೊಡಕ್ಷನ್ ನಡೆಸ್ತಾ ಇದ್ದಾನೆ ಅಂತಂದರೆ ಮಿನಿಮಮ್ ಒಂದು 100 ಕುಟುಂಬ ಅವನ ಹೆಸರು ಹೇಳ್ಕೊಂಡು ಊಟ ಮಾಡ್ತಾ ಇರ್ತಾರೆ. ಆ 100 ಕುಟುಂಬಕ್ಕೆ ಇವತ್ತು
ದಿಕ್ಕಿಲ್ದಿರೋ ಹಾಗಾಗಿದೆ. ಅದು ಆಗಬಾರ್ದು. ಮುಂದಿನ ದಿನಗಳಲ್ಲಿ ನಾವುಗಳು, ಅದೇ ನಾನೇ ಇರ್ಬೋದು ಅಥವಾ ನನ್ನ ಸ್ನೇಹಿತರಾದಂಥ ಬೇರೆ ಪ್ರೊಡ್ಯೂಸರ್ಗಳಿರ್ಬೋದು, ಡೈರೆಕ್ಟರ್ಗಳಿರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಏನೇ ಒಂದು ಸಣ್ಣ ನೋವಾದರೂ ಫಸ್ಟು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ, ಫಸ್ಟ್ ಏಡ್ ತೊಗೊಳ್ಳಿ, ಅದಕ್ಕೇನು ಟ್ರೀಟ್ಮೆಂಟ್ ತೊಗೋಬೇಕು ದಯವಿಟ್ಟು ತೊಗೊಳ್ಳಿ. ಅದರಿಂದ ನಾವು ಒಂದು ನಿಮಿಷ ನೆಗ್ಲೆಕ್ಟ್ ಮಾಡಿದ್ರೂ ಸುಮಾರು ಜನಕ್ಕೆ ಲಾಸ್ ಆಗುತ್ತೆ. ಡೈರೆಕ್ಟಾಗಿ ಫ್ಯಾಮಿಲಿಗೆ ಲಾಸ್ ಆಗ್ಬೋದು, ಬಟ್ ಇಂಡೈರೆಕ್ಟಾಗಿ ಇಡೀ ಇಂಡಸ್ಟ್ರಿಗೆ ಲಾಸ್ ಆಗುತ್ತೆ. ಒಬ್ಬ ಟೆಕ್ನಿಷಿಯನ್ ಕಳ್ಕೊಂಡ್ರು ಎಷ್ಟು ಲಾಸ್ ಆಗುತ್ತೋ, ಒಬ್ಬ ಪ್ರೊಡ್ಯೂಸರ್ನ ಕಳ್ಕೊಂಡ್ರು ಅಷ್ಟೇ ಲಾಸ್ ಆಗುತ್ತೆ. ಸೊ ನನ್ನ ಒಂದು ಕಿವಿ ಮಾತು ಅಂದರೆ ಇದೇನೆ ಎಲ್ಲರಿಗೂ, ಏನೇ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರುತ್ತೆ. ನೀವು ದಯವಿಟ್ಟು ಈ ಥರ ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ಕಳ್ಕೊಂಡಂಗೆನೇ ದಿಲೀಪ್ ರಾಜನ್ನು ಕಳ್ಕೊಂಡಿದ್ದೀವಿ. ಮಿಲನ ಅಂದಿದ ತಕ್ಷಣ ಪುನೀತು, ಇನ್ನೊಂದು ಕಡೆ ದಿಲೀಪು ಅನ್ನೋದು ಎಲ್ಲರ ಕಣ್ಣಿಗೂ ಬರುತ್ತೆ. ಇವತ್ತಿಬ್ಬರೂ ಇಲ್ಲ, ನಾಯಕ ನಟನೂ ಇಲ್ಲ, ಆ ಸಿನಿಮಾದು ಖಳನಾಯಕನೂ ಇಲ್ಲ, ಇಬ್ಬರು ಒಂದೇ ರೀತಿ ಹೋಗಿದ್ದಾರೆ. ಇದು ನಮಗೆಲ್ಲರಿಗೂ ಒಂದು ಎಚ್ಚರಿಕೆಯ ಗಂಟೆ. ಇದರಿಂದ ನಾವು ಕಲಿಬೇಕಾಗಿರೋದು ತುಂಬ ಇದೆ. ದಯವಿಟ್ಟು ಆರೋಗ್ಯನ ನೆಗ್ಲೆಕ್ಟ್ ಮಾಡಬೇಡಿ ಯಾರೂ. ಇನ್ನು ದಿಲೀಪನ್ ಬಗ್ಗೆ ಹೇಳ್ತಾ ಹೋದರೆ ಸುಮಾರಿದೆ ಹೇಳೋದಕ್ಕೆ, ಬಟ್ ಆದರೆ ನನಗೆ ಹೇಳಕ್ಕೆ ಆಗ್ತಾ ಇಲ್ಲ. ಇನ್ನೂ ಆ ನೋವಲ್ಲೇ ಇದ್ದೀನಿ, ಆ ಶಾಕಲ್ಲೇ ಇದ್ದೀನಿ ನಾನು. ಇಷ್ಟು ಹೇಳಿ ಮುಗಿಸ್ತೀನಿ. ಥ್ಯಾಂಕ್ ಯು. ತಮ್ಮನ್ ಕಳಿಸ್ತೇಲ್ಲೋ ಅವರು ಆಗಲ್ಲ, ಅವ್ರಿಗೆ ಏನ್ ಬೇಕು ಹಿಂಗ್ ನೋಡೋದಾದ್ರೆ ಹೇಗೆ ನಮ್ದು 25th ಆನಿವರ್ಸರಿ ಈ ನವೆಂಬರ್ಗೆ, ನಮ್ದು 25ನೇ ವರ್ಷದ ಆನಿವರ್ಸರಿ. ಒಳ್ಳೆ ಗಿಫ್ಟ್ ಕೊಟ್ಟೆ ನನಗೆ, ಸೂಪರ್ ಸೂಪರ್. ನೀನೇನು ಇವತ್ತು ನನ್ನ ಬಿಟ್ಟು ನಾನು ಮಾಡ್ತಿದ್ದೀಯ, ಎಲ್ಲರಿಗೂ ನಮಸ್ಕಾರ. ನಾವು ಸಿನಿಮಾ ರಂಗದ ಅನೇಕ ವಿಷಯಗಳನ್ನ ಯೂಟ್ಯೂಬ್ ಮುಖಾಂತರ ತಮಗೆಲ್ಲ ತಿಳಿಸ್ತಾ ಇದೆ. ಆದರೆ ಇವತ್ತೊಂದು ದುಃಖಕರವಾದ ವಿಷಯವನ್ನು ನಿಮ್ಮ ಮುಂದೆ ಮಾತಾಡೋದಕ್ಕೆ ಬಂದಿದ್ದೀನಿ. ದಿಲೀಪ್ ರಾಜ್ ಕನ್ನಡ ಚಿತ್ರರಂಗ ಕಂಡಂಥ ಒಂದು ಅದ್ಭುತ ಪ್ರತಿಭೆ, ನಿರ್ಮಾಪಕ, ನಿರ್ದೇಶಕ, ಸಹೃದಯಿ. ಅನೇಕ ಧಾರಾವಾಹಿಗಳಲ್ಲಿ ನಾವು ಅವರು ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಅದರಲ್ಲಿ ಬಹಳ ಪ್ರಸಿದ್ಧವಾದದ್ದು ರಂಗೋಲಿ ಅಂತ. ರಂಗೋಲಿ ಧಾರಾವಾಹಿನಲ್ಲಿ ನಾವಿಬ್ಬರು ಆ್ಯಕ್ಟ್ ಮಾಡಬೇಕಾದ್ರೆ ಅವರು ಒಂದು ಸ್ವಲ್ಪ ರಿಸರ್ವ್, ಅಂದರೆ ಅವ್ರಿಗೆ ಅವ್ರ ಮನಸ್ಸಿಗೆ ಯಾರು ಇಷ್ಟ ಆಗ್ತಾರೆ ಅವ್ರ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಿದ್ರು. ಅದರ್ವೈಸ್ ಅವರಾಯಿತು, ಅವ್ರ ಕೆಲಸ ಆಯಿತು ಅಷ್ಟೇ ನೋಡ್ತಾಯಿದ್ರು. ನನ್ನ ಹತ್ರ ಬಹಳ ಆತ್ಮೀಯವಾಗಿದ್ದರು. ಬಟ್ ಸಡನ್ನಾಗಿ ಈ ಶಾಕಿಂದ ಹೊರಗಡೆ ಬರೋದಕ್ಕೆ ನಮಗೆ ಬಹಳಷ್ಟು ಸಮಯ ತಗೊಂಡು, ಬೆಳಗ್ಗೆ ಇದ್ದರೆ ದಿಲೀಪ್ ರಾಜ್ ಇನ್ನಿಲ್ಲ ಅನ್ನೋದು ನಾನು ಟಿ ವಿನಲ್ಲಿ ನೋಡಿದೆ. ಟಿ ವಿನಲ್ಲಿ ನೋಡಿದ ತಕ್ಷಣ ನನಗೆ ನಂಬೋದಕ್ಕೆ ಆಗಿಲ್ಲ. ಯಾಕಂದರೆ ಅವರು ವ್ಯಾಯಾಮ ಮಾಡೋದಿರ್ಬೋದು, ಫಿಟ್ನೆಸ್ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ರು. ಈ ಥರ ಸೀರಿಯಸ್ ಕಾರ್ಡಿಕ್ ಅಟ್ಯಾಕ್ ಅಂತ ಕೇಳಿದ ತಕ್ಷಣ ನನಗೆ ಒಂದು ಹಾಫ್ ಆನ್ ಅವರ್ ನಾವು ದಿಗ್ಭ್ರಮೆ ಆಗ್ಬಿಟ್ವಿ. ಯಾಕಂದರೆ ಏನಿದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇಷ್ಟೊಂದು ಆ್ಯಕ್ಟಿವ್ ಆಗಿದ್ದಂಥ ಪರ್ಸನ್ನು, ಆಮೇಲೆ ಆರೋಗ್ಯದ ಬಗ್ಗೆ ಅವ್ರಿಗೆ ಬಹಳ ಕಾಳಜಿ ಇತ್ತು. ಯಾಕೆ ಹೀಗಾಗ್ತಿದೆ ಕನ್ನಡ ಚಿತ್ರರಂಗದಲ್ಲಿ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಸಹ ಅದು ಹೋಗೋ ವಯಸ್ಸಲ್ಲ ಇವರೆಲ್ಲರದು. ಪುನೀತ್ ರಾಜ್ಕುಮಾರು ಈ ರೀತಿ ಕಾರ್ಡಿಕ್ ಅಟ್ಯಾಕ್ ಆಗಿ ಹೋಗಿರೋದು ಇವತ್ತಿಗೂ ಸಹ ಯಾರಿಗೂ ಅದು ಜೀರ್ಣಿಸ್ಕೊಳ್ಳೋದಕ್ಕೆ ಆಗದಂಥ ವಿಷಯ.
ಈಗ ಕೇವಲ 48 ವರ್ಷ ಇರ್ಬೋದು ಅವ್ರಿಗಷ್ಟೇ. ಇವ್ರಿಗೂ ಸಹ ದಿಲೀಪ್ ರಾಜ್ ಅವ್ರಿಗೆ ಕಾರ್ಡಿಕ್ ಅಟ್ಯಾಕ್ ಅಂತ ಕೇಳಿ ಏನಾಗ್ತಾ ಇದೆ, ಆರೋಗ್ಯ ಸಮಸ್ಯೆಗಳು ಹೇಗಾಗ್ತಾ ಇದೆ, ಯಾಕೆ ಹೀಗೆ ದೇವರು ಅವ್ರಿಗೆ ಬಹಳ ಮೋಸ ಮಾಡ್ಬಿಟ್ಟು, ಯಾಕಂದರೆ ಅವ್ರ ಹೆಂಡತಿ ಮಕ್ಕಳಿಗೆ ತುಂಬ ಪ್ರೀತಿಸ್ತಾ ಇದ್ರು, ಹೆಣ್ಮಕ್ಳಿದೆ 2. ಬಟ್ ಅವರೆಲ್ಲ ಈ ದುಃಖನ ಹೇಗೆ ತಡ್ಕೊತಾರೆ? ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಈ ದುಃಖ ಪಡಿಸೋ ಶಕ್ತಿನ ಅವ್ರಿಗೆ ಕೊಡಲಿ ಅಂತ. ನಾವೆಲ್ಲ ಯಾರು ಏನೇ ಹೇಳ್ಬೋದು, ಆದರೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಇದು ಒಂದು ಚಿತ್ರರಂಗಕ್ಕೆ ಮತ್ತು ನಮ್ಮ ಧಾರಾವಾಹಿ ತಂಡಗಳಿಗೆ ಒಂದು ತುಂಬಲಾರದ ನಷ್ಟ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಯಾಕಂದರೆ ಭಾಳಷ್ಟು ಧಾರಾವಾಹಿಗಳಲ್ಲಿ ಅವರು ಪಾತ್ರಗಳನ್ನ ಮಾಡ್ತಾಯಿದ್ರು, ಪ್ರೊಡಕ್ಷನ್ ಮಾಡ್ತಾಯಿದ್ರು. ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ನೂರಾರು ಕಾರ್ಮಿಕರು, ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ಗಳು ಇರ್ಬೋದು, ಎಲ್ಲರೂ ಜೀವನ ಮಾಡ್ತಾಯಿದ್ರು, ಜೀವನ ಕಟ್ಕೊಂಡಿದ್ರು. ಅನೇಕರು ಇವರು ಅನ್ನದಾತರಾಗಿದ್ದರು. ಎಲ್ಲರನ್ನೂ ಬಿಟ್ಟು ಏಕಾಏಕಿ ಹೀಗೆ ಹೋಗಿದ್ದು ನಮ್ಮ ಮನಸ್ಸಿಗೆ ಬಹಳ ಬೇಜಾರಾಗ್ತಾ ಇದೆ. ಬಟ್ ಈ ಸಂದರ್ಭದಲ್ಲಿ ಏನು ಹೇಳಬೇಕು ನಮಗೂ ಗೊತ್ತಾಗ್ತಾ ಇಲ್ಲ. ನಾವು ಕೇಳ್ಕೊಳ್ಳೋದಿಷ್ಟೇ, ಅವರ ಧರ್ಮಪತ್ನಿಯವರಿಗೆ ಭಗವಂತ ಶಕ್ತಿ ಕೊಟ್ಟು ಅವರು ಹುಟ್ಟು ಹಾಕಿದ ಸಂಸ್ಥೆನ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗಲಿ. ಯಾಕಂದರೆ ಅವರ ನಿರ್ಮಾಣ ಸಂಸ್ಥೆಯಿಂದ ಅನೇಕ ಕಲಾವಿದರು ಇವತ್ತು ಬೆಳಕಿಗೆ ಬಂದಿದ್ದಾರೆ. ಅನೇಕ ಟೆಕ್ನಿಷಿಯನ್ಸ್ಗಳಿಗೆ ಒಂದು ಉದ್ಯೋಗ ಅಂತ ಸಿಕ್ಕಿ ಅವರೆಲ್ಲ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೊಂದು ಅನುಕೂಲ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅನೇಕ ಕಾರ್ಮಿಕರು, ಲೈಟ್ ಬಾಯ್ಸ್ ಇರ್ಬೋದು, ಮತ್ತು ಪ್ರೊಡಕ್ಷನ್ ಬಾಯ್ಸ್ ಇರ್ಬೋದು, ಊಟೋಪಚಾರ ನೋಡ್ಕೊಳೋದು, ಎಲ್ರಿಗೂ ಒಂದು ಜೀವನ ಕಟ್ಕೊಳೋದಕ್ಕೆ ಈ ಸಂಸ್ಥೆ ಆಶ್ರಯದಾಗಿತ್ತು. ಆಶ್ರಯದಾತನ ಒಡೆಯ ಯಾರಿಗೂ ಕೇಳದೆ ಇವತ್ತು ಪರಲೋಕಕ್ಕೆ ಯಾತ್ರೆ ಮಾಡಿಬಿಟ್ರು. ಯಾರಿಗೂ ಸಹ ಇದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಈ ಕ್ಷಣದಂಕನೂ ಯಾರಿಗೂ ಆಗ್ತಾ ಇಲ್ಲ. ಯಾಕೆ ದೇವರೇ ಈ ಥರ ಮೋಸ ಮಾಡಿದೆ ಅಂತ ಎಲ್ಲರದೂ ಒಂದೇ ಅಳಲಿದೆ. ಬಟ್ ನಾವು ಸಹ ಏನೂ ಮಾಡೋಕ್ಕಾಗೋದಿಲ್ಲ. ಭಗವಂತ ಕರೆದಾಗೆ ಹೋಗಲೇಬೇಕು. ಹುಟ್ಟು ಉಚಿತ, ಸಾವು ಖಚಿತ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಆದರೂ ಭಗವಂತ ಇಷ್ಟು ಬೇಗ ಅವ್ರನ್ನ ಕರ್ಕೊಂಡು ಹೋಗಬಾರ್ದಾಗಿತ್ತು. ಯಾಕಂದರೆ ಅವ್ರು ಇದ್ದಿದ್ರೆ ಅವ್ರ ಸಂಸ್ಥೆಯಿಂದ ಅನೇಕ ಜನರಿಗೆ ಒಂದು ಬದುಕೋದಕ್ಕೆ ಒಂದು ದಾರಿ ಮಾಡಿಕೊಡ್ತಾಯಿದ್ರು. ಈಗ ಎಲ್ಲರನ್ನೂ ಬಿಟ್ಟು ಎಲ್ಲರನ್ನೂ ಅನಾಥರನ್ನಾಗಿ ಮಾಡಿ ಹೋಗಿದ್ದಾರೆ. ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಪ್ರಪಂಚ ಪರ್ಯಟನೆ, ಪ್ರಪಂಚ ಪರ್ಯಟನೆ.